ಕಳಿಸ್ತೇನೆ ಅದನ್ನ ಕಳಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ನಾವು ಹಿಂದಿನ ಪಾಠದಲ್ಲಿ ಸೌಭರಿ ಮಹರ್ಷಿಗಳ ಕಥೆಯನ್ನ ಗಮನಿಸ್ತಾ ಇದ್ವು. ಅದರ ನಂತರದಲ್ಲಿ ಅನೇಕ ಜನರ ಕಥೆಯು ಕೂಡ ಬರುವುದಿದೆ, ಅದನ್ನು ಕೂಡ ನೋಡೋಣಂತೆ. ಅದರಲ್ಲಿಯೂ ಕೂಡ ಒಂದು ಪ್ರಶ್ನೆ ಇದ್ದದ್ದು, ಸೌಭರಿ ಮಹರ್ಷಿಗಳು ಕರ್ಮದಿಂದಾಗಿ ಅನೇಕ ಶರೀರಗಳನ್ನು ಧರಿಸಿ ಇಲ್ಲಿಯೇ ಆ ಕರ್ಮಗಳ ವಶದಿಂದ ಪ್ರಾಪ್ತವಾದ ಶರೀರಗಳನ್ನ ಪಡೆದು ಸುಖ ದುಃಖಾದಿಗಳನ್ನ ಅನುಭವಿಸ್ತಾ ಇದ್ದಾರೆ ಅಂತ ನಾವು ನೋಡಿದಾಗ, ಹಾಗಾದ್ರೆ ನಮಗೂ ಕೂಡ ಇದರಲ್ಲಿ ಹೀಗೆ ನಮ್ಮ ಈ ಆಸೆಗಳು ಕೂಡ ಪೂರ್ತಿ ಆಗತ್ತೇನೋ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಬಂದಿದೆ. ಅದಕ್ಕೆ ಒಂದು ಚಿಕ್ಕ ಕಥೆಯನ್ನ ಹೇಳ್ತೇನೆ. ಅದು ಪೂರ್ತಿಯಾಗಿ ಉತ್ತರವನ್ನು ಕೊಡದೆ ಹೋದ್ರೆ ಸ್ವಲ್ಪ ನಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುತ್ತೆ. ಅದು ಒಂದು. ಮತ್ತೆ ಅದ್ರ ಜೊತೆಯಲ್ಲಿ ಕೃಷ್ಣನ ಇನ್ನೊಂದು ಮಾತು, ಅದು ಎರಡು ಈ ಪ್ರಶ್ನೆಗೆ ಉತ್ತರವಾಗುತ್ತೆ. ಅದನ್ನು ನೋಡ್ಕೊಂಡು ಮತ್ತೆ ಪಾಠವನ್ನ ನೋಡೋಣಂತೆ. ಇದು ಒಬ್ಬ ರಾಜ ಇರ್ತಾನೆ. ಆ ರಾಜನಿಗೆ ಯಾವುದೋ ಒಬ್ಬ ಭವಿಷ್ಯವನ್ನ ಬಲ್ಲಂತಹ ಒಬ್ಬ ವ್ಯಕ್ತಿಗಳ ಸಂಪರ್ಕವಾಗುತ್ತೆ. ಅವನಿಗೆ ಅವರು ಜ್ಯೋತಿಷಿಗಳು ಹೇಳ್ತಾರೆ, ಈ ಜನ್ಮದಲ್ಲೇನೋ ನೀನು ರಾಜನಾಗಿದ್ದೀಯಪ್ಪ, ಮುಂದಿನ ಜನ್ಮದಲ್ಲಿ ನೀನು ಹಂದಿಯಾಗಿ ಹುಡ್ತೀಯಾ, ಈ ದೇಶದಲ್ಲಿ ಈ ಪ್ರದೇಶದಲ್ಲಿ ನೀನು ಹಂದಿಯಾಗಿ ಹುಡ್ತೀಯಾ ಅಂತ ಅವನಿಗೆ ಹೇಳಿದ್ರು. ಹಾಗೆ ಸುಮ್ನೆ ಹೇಳಿರೋದಲ್ಲ, ಆ ಜ್ಞಾನಿಗಳೇ ಅವರು. ಹೌದಾ ಅಂತ ತಿಳಿದುಕೊಂಡು ಅವನು ಏನ್ ಮಾಡ್ದ ಅಂತಂದ್ ಹೇಳಿದ್ರೆ, ತನ್ನ ಮಗನನ್ನು ಕರೆದ. ನೋಡು, ನಾನಿಷ್ಟು ಕಾಲ ಆದ್ಮೇಲೆ ಈ ಊರಿನಲ್ಲಿ ಈ ಸಮಯಕ್ಕೆ ಇಂತಹ ಹಂದಿ ಮರಿಯಾಗಿ ಹುಡ್ತೇನೆ, ನನಗೆ ಆ ಶರೀರ ಬಂತು ಅಂತಂದ್ ಹೇಳಿದ್ರೆ ತತ್ಕ್ಷಣದಲ್ಲಿ ನನ್ನ ತಲೆಯನ್ನ ಕತ್ತರಿಸಿ ಬಿಡು, ಅಂತಹ ಹೀನವಾದಂತಹ ಶರೀರವನ್ನ ಪಡೆದು ನಾನು ಬದುಕಲಾರೆ ಅಂತ ಮಗನಿಗೆ ಹೇಳ್ತಾನೆ. ಆಮೇಲೆ ರಾಜನಿಗೂ ಕೂಡ ಆಯುಷ್ಯ ಪೂರ್ಣವಾಗತ್ತೆ, ಈ ಶರೀರ ತ್ಯಾಗ ಆಯ್ತು. ಮಗ ರಾಜ್ಯಭಾರವನ್ನು ಮಾಡ್ತಾ ಇರ್ತಾನೆ. ಆಮೇಲೆ ಅವನಿಗೆ ಮತ್ತೆ ಈ ಜ್ಯೋತಿಷಿಗಳು ಹೇಳಿದಂತೆ ಆ ಹಂದಿಯ ಶರೀರವೇ ಬರುತ್ತೆ. ಅತ್ಯಂತ ಹೀನವಾದಂತಹ
ಮಲ ಮುಂತಾದವುಗಳೆಲ್ಲವನ್ನು ತಿನ್ಬೇಕಾಗತ್ತೆ ಅಂತ ಮಗನಿಗೆ ಹೇಳಿದ್ನಲ್ಲ. ಮಗ ಮರ್ತಿದ್ದಿಲ್ಲ ಪಾಪ, ಪಿತೃಭಕ್ತಿ ಇತ್ತು. ಹಾಗಾಗಿ ಅವನು ಆ ಸಂದರ್ಭಕ್ಕೆ ಹೋದ. ಅಲ್ಲಿ ಒಂದು ಹಂದಿ ಬರಿ ಓಡಾಡ್ತಾ ಇತ್ತು. ಇದು ಅದೇ ಅಂತಂದು ಗೊತ್ತಾಯ್ತು. ತಲೆ ಮೇಲೆ ಕತ್ತಿಯಿಂದ ಕತ್ತರಿಸ್ಲಿಕ್ಕೆ ಅಂತ ಹೋದ. ಆವಾಗ ಅದು ಮನುಷ್ಯನ ಭಾಷೆಯಲ್ಲಿ ತಡೆದು ಹೇಳುತ್ತಂತೆ, ಈ ತಡಿ ಯಾರು ನೀನು, ನನಗೆ ಯಾಕೆ ಈ ತರ ಮಾಡ್ಲಿಕ್ಕೆ ಬರ್ತಾ ಇದ್ದಿ ಅಂತಂದಾಗ, ಇಲ್ಲ ಈ ತರ ಆಗಿತ್ತು, ನೀವೇ ಹೇಳಿದ್ರಿ ಅಂತಂದು ಹೇಳಿದಾಗ, ಹೌದಾ, ನನಗ್ ಗೊತ್ತಿರ್ಲಿಲ್ಲ, ಆದ್ರೆ ನಾನು ಮನುಷ್ಯನ ಶರೀರವೇ ಬಹಳ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಈ ಶರೀರ ಅದಕ್ಕಿಂತ ನನಗಿನ್ನೂ ಚೆನ್ನಾಗಿ ಅನಿಸ್ತಾ ಇದೆ, ಇದರಲ್ಲೇ ಇರ್ತೇನೆ, ಇದರಿಂದ ನನ್ನನ್ನ ಕೊಂದು ಪ್ರಾಣ ವಿಯೋಗವನ್ನು ಮಾಡಬೇಡ ಅಂತ ಹೇಳಿ ಕಳಿಸಿದಂತೆ ವಾಪಸ್ ಬಂದ ಅಂತ ಒಂದ್ ಕಥೆ. ಅಂದ್ರೆ ನಮಗೆ ಯಾವುದೇ ಶರೀರ ಸಿಗಲಿ, ಆ ಶರೀರದ ಮೇಲೆ ಆ ಕಾಲದಲ್ಲಿ ಬಹಳ ಅಭಿಮಾನ ಬಂದ್ಬಿಟ್ಟಿರತ್ತೆ. ಹಾಗಾಗಿ ನಮಗೆ ಈ ಶರೀರದಲ್ಲಿದ್ದಾಗ ಹೀಗಿರ್ಬೇಕು, ಮುಂದೆಯೂ ಹೀಗೆ ಇರಬೇಕು ಅಂತ ಭಾವನೆ ಬಂದಿರಬಹುದು. ಆದ್ರೆ ಮತ್ತೆ ಯಾವುದೇ ಶರೀರದ ಏನೇ ಸಿಕ್ಕರೂ ಕೂಡ ಇದೇ ಚೆನ್ನಾಗಿದೆ ಅನ್ನುವ ಬುದ್ಧಿಯಿಂದ ಅದರಲ್ಲಿ ಆಸಕ್ತಿಯನ್ನು ಪಡೆದು ಅಲ್ಲಿಯೇನೆ ಸುಖವಾಗಿ ಇರ್ತಾರೆ. ಇದು ಒಂದು. ಇದು ಹಾಗೆ ಹೇಳುವುದು ಅಂತಾದ್ರೆ, ಇನ್ನೊಂದು ಇದೇ ಸಂಬಂಧಪಟ್ಟಂತಹ ಒಂದು ಕಥೆ ಇದೆ. ಅಂತಂದ್ರೆ ನಾವ್ ಯಾವ್ದು ಈ ಒಳ್ಳೆ ಶರೀರ ಇದು ಅಂತ ಅನ್ಕೊಳ್ತಾ ಇದ್ದೇವೋ, ಈ ಶರೀರ ತ್ಯಾಗ ಆದ್ಮೇಲೆ, ಹಿಂದೆಯೂ ಒಂದು ಕಥೆ ಎಲ್ಲೋ ಬಂದ ಹಾಗಿತ್ತು ಭಾಗವತದಲ್ಲಿ. ತುಂಬಾ ಮಗನ ವಿಯೋಗ ತಂದೆ ಎದುರುಗಡೆಯಲ್ಲಿ ಆದಾಗ ತಂದೆ ಬಹಳ ದುಃಖ ಪಡ್ತಾ ಇರ್ತಾರೆ. ಅದಕ್ಕೆ ಋಷಿಗಳೆಲ್ಲ ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ಅವನನ್ನು ಕರೆಸ್ತಾರೆ, ಪರಲೋಕದಲ್ಲಿದ್ದವನನ್ನು ಕರೆಸ್ತಾರೆ. ಏನಪ್ಪ ನಿಮ್ಮ ಅಪ್ಪ ಅಳ್ತಾ ಇದ್ದಾನೆ, ಮತ್ತೆ ಈ ಶರೀರವನ್ನು ಪ್ರವೇಶ ಮಾಡು ಅಂತ ಹೇಳಿದಾಗ, ಯಾವಾಗ ಅಂತಂದ್ರ ಒಬ್ಬ ರಾಜನಿಗೆ 100 ಜನ ಪತ್ನಿಯರು ಇರ್ತಾರೆ, ಅವರಲ್ಲಿ ಯಾರಲ್ಲೂ ಮಕ್ಕಳಾಗೋದಿಲ್ಲ, ಒಬ್ಬಳು ಪತ್ನಿಯಲ್ಲಿ ಮಗು ಆಗತ್ತೆ. ಆವಾಗ ಆ ಮಗುವಿನ ಪ್ರೀತಿ ಲಾಲನೆ ಪೋಷಣೆಯಲ್ಲಿ ರಾಜ ತುಂಬಾ ಆಸಕ್ತನಾಗಿ ಬಿಟ್ಟಿರ್ತಾನೆ. ಆ ಒಬ್ಬಳು ರಾಣಿಯಲ್ಲಿ ಬಹಳ ಪ್ರೀತಿ ಇರತ್ತೆ. ಅದನ್ನ ನೋಡಿ ಉಳಿದಂತಹ ಸವತಿಯರಿಗೆಲ್ಲ ಬಹಳ ಸಿಟ್ಟು ಬಂದು ಆ ಮಗುವನ್ನ ಮೇಲೆ ಸಿಟ್ಟಿನಿಂದ ವಿಷಪ್ರಾಶನ ಮಾಡಿ ಆ ಮಗುವನ್ನು ಕೊಂದು ಬಿಟ್ಟಿರ್ತಾರೆ. ಆ ಕಥೆಯನ್ನು ನಾವು ಹಿಂದೆ ಭಾಗವತದಲ್ಲಿ ನೋಡಿದ್ದೇವಲ್ಲ, ಪ್ರಿಯವ್ರತನ ಕಥೆ ಸಂದರ್ಭ. ಹೌದು. ಅಂತಹ ಸಂದರ್ಭದಲ್ಲಿ ಆ ಕಥೆಯಲ್ಲಿ ಮಗನನ್ನ ಕರೆದು, ಬಾರಪ್ಪ ಈ ಶರೀರದಲ್ಲಿ ಪ್ರವೇಶ ಮಾಡು, ಬಹಳ ದುಃಖ ಆಗಿದೆ, ನಿನ್ನನ್ನ ಆಗಲಿ ಬಹಳ ದುಃಖ ಪಡ್ತಾ ಇದ್ದಾರೆ ಅಂತ ಹೇಳಿದಾಗ, ಯಾರ ತಂದೆ ಯಾರ ಮಕ್ಕಳು ಅಂತ ಹೇಳಿ, ಯಾವ ತಂದೆ ಬಗ್ಗೆ ಹೇಳ್ತಾ ಇದ್ದೀರಿ, ನನಗೆ ಎಷ್ಟೋ ಜನ ತಂದೆ ಅಂದ್ರೆ ಆಗ ಹೋಗಿದ್ದಾರೆ, ಇವ್ರು ಯಾವ ತಂದೆ ಅಂತಂದು ಕೇಳಿದಾಗ ನಿನಗೆ ಭ್ರಮ ನಿರಸನವಾಗಿ, ಇವ್ರ ತಂದೆ ಇವ್ರ ಮಕ್ಕಳು ಅಂತಂದು ನಾವು ಏನ್ ಅಭಿಮಾನ ಇಡ್ತೇವೋ, ಸುಮ್ನೆ ಇದು ಯಾವ್ದಿದು ತುಂಬಾ ಚೆನ್ನಾಗಿದೆ ಅಂತ ಅಂದುಕೊಳ್ತೇವೋ, ಇದು ಏನು ಒಳ್ಳೇದಲ್ಲ ಅಂತ ಈ ಭಾವನೆ ಬರುತ್ತೆ. ಹಾಗಾಗಿ ನಮಗೆ ಈ ಶರೀರದಲ್ಲಿರುವಾಗ ಈ ತರದ್ದೇ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸಿ, ಈ ತರದ್ ಬೇಕು ಅಂತ ಅನ್ನಿಸಿದ್ರು ಕೂಡ ಆಮೇಲೆ ಶರೀರ ತ್ಯಾಗ ಮಾಡಿದ ಮೇಲೆ ಇದ್ರ ಮೇಲೆ ಅಭಿಮಾನ ಹೋಗತ್ತೆ ಅನ್ನೋದು ಒಂದು ಸತ್ಯ. ಆದ್ರೂ ಅವ್ರು ಕೇಳಿದ ಪ್ರಶ್ನೆಯಲ್ಲಿ ಇನ್ನೊಂದು ವಿಶೇಷ ಅಂಶ ಇದೆ. ಬರೀ ಇಷ್ಟೇ, ಈ ತರದ ಊರಿನಲ್ಲಿ ಇಲ್ಲಿ ಹುಟ್ಟಬೇಕು ಅಂತಂದ್ರೆ ಅದು ಅಷ್ಟು ದೊಡ್ಡ ವಿಷಯ ಆಗ್ತಾ ಇದ್ದಿದ್ದಿಲ್ಲ, ಅದಕ್ಕೆ ಈ ಉತ್ತರ ಆಗಿ ಹೋಗ್ಬಿಡ್ತಾ ಇತ್ತು. ಆದ್ರೆ ಅವ್ರು ಕೇಳಿದ ಪ್ರಶ್ನೆಯಲ್ಲಿ ಇನ್ನೊಂದು ಅಂಶ ಸೇರ್ಕೊಂಡಿದೆ. ನಮಗೆ ಹೀಗೆ ಸಜ್ಜನರ ಸಹವಾಸ, ಭಗವಂತನಲ್ಲಿ ಭಕ್ತಿ, ನಮ್ಮ ಸಾಧನೆಗಳು ಇವೆಲ್ಲ ಆಗ್ಬೇಕು ಅಂತಿದೆ ಅಂತಂದ್ರು. ಅದು ಈ 2 ಘಟನೆಗಳಿಂದ ಉತ್ತರ ಸಿಗೋದಿಲ್ಲ. ಆದರೆ ಈ ಮಾತಿಗೆ ಕೃಷ್ಣನ ಉತ್ತರ ಇದೆ, ಭಗವದ್ಗೀತೆಯಲ್ಲೇ ಇರುವಂತಹದ್ದು. ಯಾವ ವ್ಯಕ್ತಿಗಳು ಸಾಧನೆಯ ಮಾರ್ಗದಲ್ಲಿ ಇದ್ದುಕೊಂಡು ಸಾಧನೆಯನ್ನು ಪೂರ್ತಿ ಮಾಡ್ಲಿಕ್ಕಾಗದೇನೆ ಶರೀರ ತ್ಯಾಗವನ್ನು ಮಾಡ್ತಾರೋ ಅಂತಹ ವ್ಯಕ್ತಿಗಳು ಈಗ ಎಂತಹ ಸಂಸ್ಕಾರವಂತವಾದಂತಹ ಕುಟುಂಬದಲ್ಲಿ ಹುಟ್ಟಿದ್ರೋ ಅದಕ್ಕಿಂತ ಉತ್ತಮವಾದ ಸಂಸ್ಕಾರದಿಂದ ಸಂಸ್ಕೃತವಾದಂತಹ ವಂಶದಲ್ಲಿ ಹುಟ್ಟುತ್ತಾರೆ. ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅರ್ಜುನನ ಪ್ರಶ್ನೆ, ನೀ ಹೇಳಿದ ಹಾಗೆ ಕೃಷ್ಣ, ನಾವು ಈ ಜನ್ಮದಲ್ಲೆಲ್ಲ ಸಾಧನೆಯನ್ನು ಮಾಡ್ತಾ ಹೋಗ್ತೇವೆ, ಈ ಜನ್ಮದಲ್ಲಿದ್ದೇವೆ ಅಂತ ರಾಮ ರಾಮ ಕೃಷ್ಣ ಕೃಷ್ಣ ಅಂತ ಇರ್ತೇವೆ. ಇದನ್ ಬಿಟ್ಬಿಟ್ಟು ಮುಂದಿನ ಜನ್ಮದಲ್ಲಿ ಯಾವುದೋ ಒಂದು ಉಗಾಂಡನೋ ಯಾವ್ದೋ ಒಂದು ಆಫ್ರಿಕಾ ದೇಶದಲ್ಲಿ ಹುಟ್ಟಿದ್ರೆ ರಾಮನೂ ಇಲ್ಲ ಕೃಷ್ಣನೂ ಇಲ್ಲ, ಹರಯೇ ನಮಃ ಪೂರ್ತಿ ಹೋಗ್ಬಿಡತ್ತಲ್ಲ. ಅಥವಾ ಬೇರೆ ಧರ್ಮದಲ್ಲಿ ಹುಟ್ಟಿದ್ರೆ ಅಂತೂ ಹೋಯ್ತು, ಹೋಗ್ಲಿ ಮನುಷ್ಯರಾಗಿ ಹುಟ್ಟಿದ್ರೆ ಜೀವನದಲ್ಲಿ ಯೂಟ್ಯೂಬ್ ಅಲ್ಲಿ
ಅದ್ರಲ್ಲ ಯಾವಾಗಾದ್ರೂ ಅವ್ನು ಕೇಳಿ ನೋಡಿ ಹಿಂಗಾದ್ರೂ ಸಂಪರ್ಕ ಇಟ್ಕೊಳ್ಬಹುದು. ಹೀನವಾದ ಜನ್ಮದಲ್ಲಿ ಹುಟ್ಟಿಬಿಟ್ರೆ, ಯಾವ್ದೋ ಪ್ರಾಣಿಗಳಾಗಿಯೋ ಜಲಚರಗಳಾಗಿಯೋ ಏನೋ ಹುಟ್ಟುಬಿಟ್ರೆ ಗತಿ ಏನು? ಅವನು ಮಾಡಿದ ಈ ಜನ್ಮದಲ್ಲಿಯೂ ಸುಖ ಇಲ್ಲ. ಯಾಕೆ? ರಾಮ ಕೃಷ್ಣ ರಾಮ ಕೃಷ್ಣ ಅನ್ಕೊಂಡು ಉಪವಾಸ ಕೇಳ್ತಾ ಇಲ್ಲ ಗುರುಗಳೇ. ಕೇಳ್ತಾ ಇಲ್ಲ ಗುರುಗಳೇ. ಇದ್ದುಕೊಂಡು ಆ ಸಾಧನೆಯ ಮಾರ್ಗದಲ್ಲಿ ಪೂರ್ತಿಯಾಗಿ ತಮ್ಮನ್ನ ತೊಡಗಿಸಿಕೊಳ್ಳಲಿಕ್ಕಾಗದೇನೆ ಮಧ್ಯದಲ್ಲಿ ಏನೇ ಅವರ ಶರೀರ ತ್ಯಾಗಾದಿಗಳು ಮುಂತಾದವುಗಳು ಸಂಭವಿಸಿತು ಅಂತಾದರೆ ಆವಾಗ ಅವರ ಸಾಧನೆ ಇಲ್ಲಿಗೆ ನಿಲ್ಲೋದಿಲ್ಲ. ಜನ್ಮಾಂತರಗಳಲ್ಲಿ ಎಲ್ಲಿ ನಿಂತಿರತ್ತೋ ಅಲ್ಲಿಂದನೇ ಪ್ರಾರಂಭ ಆಗತ್ತಂತೆ. ನಾವೇನಾದ್ರೂ SSLC ಇದ್ರಲ್ಲಿ ಏನಾದ್ರೂ ಫೇಲ್ ಆದವ್ರು ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ ದೊಡ್ಡ ನಷ್ಟ ಅದು. ಮತ್ತಿನ್ನೊಮ್ಮೆ ಅರಿಯರ್ಸ್ ಇದ್ದಿದ್ದನ್ನ 2ನೇ ಪರೀಕ್ಷೆಯಲ್ಲಿ ಬರೆದು ಬಿಟ್ರು ಅಂತಂದ್ರೆ 3 ಪರೀಕ್ಷೆಗಳನ್ನು ಪಾಸ್ ಆಗ್ಬಿಟ್ರು ಮುಂದೆ 10ನೇ ಕ್ಲಾಸ್ ಮುಗೀತು, PUC ಸೆಕೆಂಡ್ ಇಯರ್ ಮುಂದಿಂದಕ್ಕೆ ಹೋಗ್ಬಿಡ್ತಾರೆ. ಒಂದ್ ವೇಳೆ 10ನೇ ಕ್ಲಾಸಲ್ಲಿ ಫೇಲ್ ಆಗಿದ್ದಾರೆ ಅಂತ ಅನ್ಕೊಂಡು ಪರೀಕ್ಷೆಯಲ್ಲೆಲ್ಲ ಫೇಲ್ ಆದವ್ರು ಆತ್ಮಹತ್ಯೆ ಮಾಡ್ಕೊಂಡ್ರೆ 10ನೇ ಕ್ಲಾಸ್ ಪರೀಕ್ಷೆ ಎಲ್ಲ ಜನ್ಮಾಂತರದಲ್ಲಿ ಮತ್ತೆ LKG ಇಂದ ಶುರು ಮಾಡ್ಬೇಕಾಗ್ತದೆ. ನಮ್ಮ ಲೌಕಿಕವಾದ ಶಿಕ್ಷಣದಲ್ಲಿ ಈ ರೀತಿ ಆದ್ರೆ ಪರಮಾತ್ಮನ ಈ ಜ್ಞಾನದ ಕಾರ್ಯಗಳಲ್ಲಿ ಯಾರು ಪ್ರವೃತ್ತರಾಗಿರ್ತಾರೋ ಅಂತಹ ವ್ಯಕ್ತಿಗಳು ಈ ಜನ್ಮದಲ್ಲಿ ಎಷ್ಟು ಸಾಧನೆಯನ್ನು ಮಾಡಿಕೊಂಡಿರ್ತಾರೋ ಜನ್ಮಾಂತರದಲ್ಲಿ ಈ ಯೋಗಿಗಳ ಜ್ಞಾನಿಗಳ ಮನೆಯಲ್ಲಿಯೇ ಹುಟ್ಟನ್ನು ಪಡೆದು ಸಾಧನೆಯನ್ನು ಮಾಡುವಂತಹ ದೊಡ್ಡ ಅವಕಾಶವನ್ನು ಪಡೆದು ತುಂಬಾ ಬಾಲ್ಯದಲ್ಲಿಯೇನೆ ಜನ್ಮಾಂತರಗಳ ಅಂತ್ಯಕಾಲದಲ್ಲಿ ಯಾವ ಪರಿಪಕ್ವತೆಯನ್ನು ಪಡೆದಿದ್ರೋ ಆ ಪಕ್ವತೆಯನ್ನು ತುಂಬಾ ಬಾಲ್ಯದಲ್ಲಿಯೇ ಪಡೆದು, ಉದಾಹರಣೆಗೆ 70-80 ವರ್ಷದಲ್ಲಿ ಹಿಂದಿನ ಜನ್ಮದಲ್ಲಿ ಏನೇನು ಸಾಧನೆಗಳನ್ನು ಮಾಡ್ಕೊಂಡಿರ್ತಾರೋ 15 ವರ್ಷಕ್ಕೆ ಆ ಎಲ್ಲ ಪಕ್ವತೆಯನ್ನು ಪಡೆದು ಮುಂದಿನ ಇಡೀ ಜನ್ಮ ಹೊಸದಾದ ಸಾಧನೆಗಳನ್ನು ಮಾಡ್ಕೊಳ್ಳಿಕ್ಕೆ ಪ್ರವೃತ್ತರಾಗ್ತಾರೆ. ಹಾಗಾಗಿ ಯಾರು ಸತ್ಕರ್ಮಗಳನ್ನ ಮಾಡ್ಲಿಕ್ಕೆ ಅಂತ ಹೊರಟಿದ್ದೀರೋ, ಅಯ್ಯೋ ಈ ಜನ್ಮಕ್ಕಷ್ಟೇ ಸೀಮಿತ ಇದು, ಈಗೇನೋ ಈ ಉತ್ತರಾದಿ ಮಠದಲ್ಲೋ ರಾಯನ ಮಠದಲ್ಲೋ ಇನ್ನೊಂದು ಮಠದಲ್ಲೋ ಅಥವಾ ನಾವು ಈ ಉಡುಪಿ ಪ್ರಾಂತ್ಯದಲ್ಲೋ ಕೃಷ್ಣನ ದರ್ಶನವಾಗಿಯೋ ಅಥವಾ ಯಾವುದೋ ಒಂದು ಮೈಸೂರು ಮುಂತಾದಂತಹ ಊರುಗಳೆಲ್ಲ ಇದ್ದೇವೆ, ಅನೇಕ ಸಾಧು ಸಜ್ಜನರ ಸಹವಾಸ ಇದೆ, ಇವರೆಲ್ಲ ಆಚಾರ್ಯರು ಇವರು ಎಲ್ಲ ಹೇಳ್ತಾರೆ, ಈಗೇನೋ ರಾಮಕೃಷ್ಣ ಅಂತ ಇದ್ದೇವೆ, ಮುಂದೆ ಏನು ಅನ್ನುವ ಯೋಚನೆ ನಮಗ್ ಬೇಡ. ಕೃಷ್ಣನ ಅಭಯ ಇದೆ. ನಾವು ಈ ಸತ್ಕರ್ಮಗಳಲ್ಲಿ ಪ್ರವೃತ್ತರಾಗ್ತಾ ಇರೋದೇ ಕೃಷ್ಣನ ಮಾತಿನಿಂದ. ಆ ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಯೋಗಿಗಳು ಅಂತಿದ್ದಾರೋ ಅವರ ಕುಲದಲ್ಲಿ ಈ ಯೋಗ ಭ್ರಷ್ಟನಾದವರು, ಯೋಗ ಭ್ರಷ್ಟ ಅಂತಂದ್ ಹೇಳಿದ್ರೆ ಜ್ಞಾನ ಮಾರ್ಗದಲ್ಲಿ ಪ್ರವೃತ್ತನಾಗಿ ಆ ಕರ್ಮಗಳನ್ನ ಪೂರ್ತಿಯಾಗಿ ಮಾಡಲಿಕ್ಕಾಗದೇ ಇರುವಂತಹ ವ್ಯಕ್ತಿ ಯಾರಿದ್ದಾನೋ ಅವನು ಅಂತ ಅರ್ಥ. ಯೋಗ ಭ್ರಷ್ಟ ಅಂತ ನಾವಿಲ್ಲೇನೋ ಭ್ರಷ್ಟ ಅಧಿಕಾರಿಗಳು ಅಂತ ಕರಿತೇವಲ್ಲ, ಆ ಭ್ರಷ್ಟ ಅಧಿಕಾರಿಗಳು ಅನ್ನೋ ಅರ್ಥದಲ್ಲಿ ಬಂದಿಲ್ಲ ಅಲ್ಲಿ. ಯೋಗ ಭ್ರಷ್ಟರು ಅಂದ್ರೆ ಜ್ಞಾನ ಮಾರ್ಗದಲ್ಲಿ ಇದ್ದುಕೊಂಡು ಆ ಮಾರ್ಗವನ್ನು ಪೂರ್ತಿಯಾಗಿ ಹೊಂದಲಿಕ್ಕೆ ಯಾರಾಗಿಲ್ವೋ ಅಂತಹವರು ಯೋಗಿಗಳ ಕುಲದಲ್ಲಿಯೇ ಶುದ್ಧವಾದಂತಹ ವ್ಯಕ್ತಿಗಳ ಮನೆತನದಲ್ಲಿ ಶ್ರೀಮತಾಂಗೆ ಒಳ್ಳೆ ಸಂಪತ್ತಿರುವವರ ಮನೆಯಲ್ಲಿ, ಅಯ್ಯೋ ತಾಪತ್ರಯ ಇದೆ ಸಂಪತ್ತಿಗೆ, ಹೊಟ್ಟೆಗೆ ಹಿಟ್ಟಿಲ್ಲ, ಇನ್ನೇನು ರಾಮಕೃಷ್ಣ ಅನ್ನೋದು ಅಂತನ್ನೋರ್ ಮನೆಯಲ್ಲೂ ಅಲ್ಲ, ಒಳ್ಳೆ ಸಂಪತ್ತಿರುವಂತಹ ಮನೆಯಲ್ಲಿ, ಜ್ಞಾನ ಸಂಪತ್ತಿರುವ ಮನೆಯಲ್ಲಿ, ಆಚಾರ ಶುದ್ಧಿ ಇರುವಂತಹ ವ್ಯಕ್ತಿಗಳ ಮನೆಯಲ್ಲಿ ಹುಡ್ತಾರೆ. ಆ ಜನ್ಮದಲ್ಲೂ ಸಾಧನೆಯನ್ನು ಮಾಡಿಕೊಳ್ತಾರೆ ಅಂತ ಇಷ್ಟು ವಿಶೇಷವನ್ನ ಪರಿಹಾರವನ್ನ ಆ ಸ್ಥಳದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅವ್ರ ಪ್ರಶ್ನೆಗೆ ಇಷ್ಟು ಉತ್ತರ ಅಂತ ಹೇಳಬಹುದು. ಒಂದು, ನಾವೀ ಕರ್ಮಗಳನ್ನ ಈ ಜನ್ಮದಲ್ಲಿ ಏನ್ ಮಾಡ್ತಾ ಇದ್ದೇವೋ ಇದನ್ನಂತರೂ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇರೋದು. ಕೃಷ್ಣ ಹೇಳಿದ್ದಾನೆ, ಇಷ್ಟು ಸಾಧನೆಗಳನ್ನ ಮಾಡ್ತಾ ಇದ್ರಿ ಅಂದ್ರೆ ಜನ್ಮಾಂತರದಲ್ಲೂ ಕೂಡ ನಿಮ್ಗೆ ಒಳ್ಳೆಯ ಕಡೆಯಲ್ಲಿ ಜನ್ಮವನ್ನು ಕೊಡಿಸ್ತೇನೆ ಅಂತ ಹೇಳಿದ್ದಾನೆ. ಅದರಿಂದಾಗಿ ಅದು ಕರ್ನಾಟಕದಲ್ಲೇ ಆಗ್ಬೇಕು ಅಂತ ಏನಿದೆ, ಬೇರೆ ಕಡೆಯಲ್ಲಿ ಭಾರತದ ಬೇರೆ ಕಡೆಗಳಲ್ಲಿ ಬೇರೆ ಕಡೆಯಲ್ಲೂ ಕೂಡ ಒಳ್ಳೆ ಸಾಧನೆಯನ್ನು ಮಾಡುವವನಾಗಿ ಮತ್ತೊಬ್ಬ ಯೋಗ್ಯರಾದಂತಹ ವ್ಯಕ್ತಿಗಳ ಮನೆಯಲ್ಲೂ ಕೂಡ ಜನ್ಮವನ್ನು ಪಡೆದು ಮತ್ತೆ ಸಾಧನೆಯನ್ನು ಮಾಡಿಕೊಳ್ಳಿಕ್ಕೂ ಅವಕಾಶವಿರೋದ್ರಿಂದ ಆ ತರದ ಶರೀರವು ಕೂಡ ಬರಬಹುದು ಅಂತ ಈ ಮಾತುಗಳಿಂದ ಅನಿಸುತ್ತೆ. ಆಮೇಲೆ ಬರೀ ಅಲ್ಲ, ಬೇರೆ ಪ್ರಾಣಿಗಳ ಶರೀರ ಬಂದ್ಬಿಡ್ತು ಅಂದ್ರೆ ಹೇಗೆ ಅಂತಂದ್ರೆ ಅದಕ್ಕೆ ಸಾಮಾನ್ಯವಾದಂತಹ ಪ್ರಶ್ನೆಗೆ, ಇವರ ಪ್ರಶ್ನೆ ಆ ಥರದ್ದಲ್ಲ, ಅಂತಹ ಪ್ರಶ್ನೆಗೆ ಉತ್ತರವನ್ನು ಹೇಳಿದ್ದೆ ನಾನು. ನಮಗೆ ಯಾವ ಶರೀರ ಸಿಕ್ಕಿರತ್ತೋ ಆ ಶರೀರದ ಮೇಲೆ ಸಿಕ್ಕಾಪಟ್ಟೆ ಅಭಿಮಾನ ಬಂದ್ಬಿಡುತ್ತೆ. ಕುರುಡನಿಗೂ ಕುಂಟನಿಗೂ ಆ ಕುರುಡ ಕುಂಟ ಅಥವಾ ಮೂಕನ ಆ ಶರೀರದ ಮೇಲೆ ವಿಶೇಷವಾದ ಅಭಿಮಾನ ಇರುತ್ತೆ. ಆ ಶರೀರವನ್ನು ಬಿಡಬೇಕು ಅಂತ ಅವನಿಗೆ ಎಂದಿಗೂ ಅನಿಸೋದಿಲ್ಲ. ಅಷ್ಟ ಅಭಿಮಾನವನ್ನು ಪರಮಾತ್ಮ ಕೊಟ್ಟೆ ಬಿಡ್ತಾನೆ. ಹಾಗಾಗಿ
ನಮಗ್ ಆ ಕಾಲದಲ್ಲಿ ಇದರ ಮೇಲೆ ಏನ್ ಅಭಿಮಾನ ಇದೆಯೋ ಅದರಿಂದ ಈ ರೀತಿಯಾಗಿ ಮಾಡ್ತೇವೆ ಅಂತ ಈ ಪ್ರಶ್ನೆಗೆ ಉತ್ತರವನ್ನು ನೋಡಬಹುದು. ಇಷ್ಟು ಹಿಂದಿನ ಪಾಠದ ಮೇಲೆ ಬಂದಂತಹ ಪ್ರಶ್ನೆಗಳು ಉತ್ತರವನ್ನು ನೋಡಿದ್ದೇವೆ. ಆದ್ಮೇಲೆ ಮತ್ತೆ ಆ ಸೋಭರಿ ಮಹರ್ಷಿಗಳ ಕಥೆ ಇಲ್ಲಿ ಮುಕ್ತಾಯವಾಗತ್ತೆ. ಅದನ್ನ ಹೇಳ್ತಾರೆ ಒಂದೆರಡು ಶ್ಲೋಕಗಳಲ್ಲಿ ಅದನ್ನು ಮುಕ್ತಾಯ ಮಾಡಿ ಮತ್ತೆ ಆ ಮಾಂಧಾತ ಚಕ್ರವರ್ತಿಯ ವಂಶಜರು ಯಾರ್ಯಾರಿದ್ದಾರೆ ಅನ್ನೋದನ್ನ ಮತ್ತೆ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಗುರುಗಳೇ, ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಗುರುಗಳೇ, ಆಗ್ಬೋದಾ? ಹೇಳಿ ಅಮ್ಮ, ಕೇಳಿ ಕೇಳಿ. ಅಂದ್ರೆ ನಾವು ಪ್ರಾರಬ್ಧ ಕರ್ಮ ಮಾಡಿರ್ತೇವೆ, ಅದು ನಮಗೆ ಪಶ್ಚಾತ್ತಾಪ ಆಗಿ ಅದನ್ನು ಭಗವಂತನ ನಾಮಸ್ಮರಣೆಯಿಂದ ಅಥವಾ ಸಾಧನೆ ಮಾರ್ಗದಿಂದ ನಾವು ಸಾಯುವಾಗೆಲ್ಲ ತುಂಬಾ ಕಡಿಮೆ ಮಾಡ್ಕೊಳ್ತೇವೆ ಅಂತ ಈಗ ಕೃಷ್ಣನ ಸಂದೇಶದಿಂದ ನಾವು ಹಾಗೆ ಮಾಡ್ತೇವೆ. ಆದ್ರೆ ಪೂರ್ವಜರು ಅದೆಷ್ಟೋ ಕರ್ಮ ಮಾಡಿರುತ್ತಾರೆ, ಅದು ಜೀವನ ಜೊತೆಗೆ ಬರ್ತದಾ ಅಥವಾ ಅದು ಬರುದಿಲ್ವಾ? ಅದರಷ್ಟಕ್ಕೆ ಇರ್ತದ ಅದು? ಅಂದ್ರೆ ನಮ್ಮ ವಂಶದಲ್ಲಿ ಮಾಡಿದ ಅವರಿವರು ಮಾಡಿದಂತಹ ಪಾಪಗಳ ಫಲವೂ ಕೂಡ ನಮ್ಮ ಜೊತೆಯಲ್ಲಿ ಇರತ್ತೋ ಏನೋ ಅಂತ. ಹೌದು ಗುರುಗಳೇ. ಇದರ ಎರಡು ತರ ಇದಕ್ಕೆ ಹೇಳಬಹುದು. ಹೌದು ಅಂತನೂ ಹೌದು, ಅಲ್ಲ ಅಂತನೂ ಹೇಳಬಹುದು. ಅಂದ್ರೆ ಯಾವಾಗಲೂ ಕೂಡ ನಾವು ಅನುಭವಿಸುವಂತಹದ್ದು ನಮ್ಮ ಕರ್ಮಗಳನ್ನೇ, ಇನ್ನೊಬ್ಬರ ಕರ್ಮಗಳನ್ನು ಎಂದಿಗೂ ಅನುಭವಿಸೋದಿಲ್ಲ. ಹಿರಣ್ಯಕಶಿಪು ಎಷ್ಟೇ ದುಷ್ಕರ್ಮಗಳನ್ನು ಮಾಡಿರ್ಲಿ, ಅವನ ಮಗನಾದಂತಹ ಪ್ರಹ್ಲಾದನಿಗೆ ಅವರ ಅಪ್ಪ ಮಾಡಿದ ಕರ್ಮಗಳ ಸಂಪರ್ಕ ಇಲ್ಲ. ಈಗ ಯಾರೋ ಒಬ್ನು ತನ್ನ ಮಗ ತುಂಬಾ ಸುಖವಾಗಿರ್ಬೇಕು ಅಂತ ಅಂದುಕೊಂಡು ಅನ್ಯಾಯದ ಮಾರ್ಗದಿಂದ ಹಾಗೆ ಹೀಗೆ ಲೂಟಿ ಮಾಡಿ ಬಹಳ ಸಂಪತ್ತನ್ನು ಗಳಿಸಿಟ್ಟ. ಅವನ ಮಗನಿಗೆ ಗೊತ್ತಿಲ್ಲ ತಂದೆ ಏನ್ ಮಾಡ್ತಾ ಇದ್ದಾನೆ ಅಂತ, ಅವನಿಗೆ ಗೊತ್ತಿಲ್ಲ. ನಮ್ಮ ತಂದೆ ತುಂಬಾ ನ್ಯಾಯವಾದ ಮಾರ್ಗದಲ್ಲಿ ಸಂಪತ್ತನ್ನು ಕೂಡಿ ಹಾಕಿದ್ದಾರೆ, ಅದನ್ನ ನಾವು ಅನುಭವಿಸ್ತಾ ಇದ್ದೇವೆ ಅಂತ ಅವನು ಭೋಗಿಸ್ತಾ ಇದ್ದಾನೆ. ಆದರೆ ಇವನು ಮೃತನಾದ ಅಂತಂದ್ರೆ ಆ ಕೆಟ್ಟ ಕೆಲಸವನ್ನು ಮಾಡಿದವನು ಆ ಸಂಪತ್ತೆಲ್ಲ ಇಲ್ಲೇ ಇರತ್ತೆ, ಪಾಪಕರ್ಮಗಳು ಮಾತ್ರ ಅವನ ಜೊತೆಯಲ್ಲಿ ಹೋಗುತ್ತೆ. ಆ ಪಾಪಕರ್ಮಗಳಿಗೆ ಇವರು ಭಾಗಿದಾರರಲ್ಲ, ಮಕ್ಕಳು ಹೆಂಡತಿ ಇವ್ರು ಯಾರು ಭಾಗಿದಾರರಲ್ಲ. ಒಂದು ವೇಳೆ ಅದಕ್ಕೆ ಸಪೋರ್ಟ್ ಕೊಡ್ಲಿಲ್ಲ ಅಂತಾದ್ರೆ, ಕೊಟ್ಟಿದ್ದಾರೆ ಅಂತಾದ್ರೆ ಅದರ ಸಂಪರ್ಕ ಅವ್ರಿಗೂ ಬಂದೇ ಬರುತ್ತೆ. ಇದು ಮೋಸದಿಂದ ಗಳಿಸಿದ ಸಂಪತ್ತು ಅಂತ ಗೊತ್ತಿದ್ದು ಅವ್ರು ಭೋಗಿಸಿದ್ರು ಅಂತಂದ್ರೆ ಅವ್ರಿಗೂ ಕೂಡ ಅದರ ಸಂಪರ್ಕ ಬಂದೇ ಬರುತ್ತೆ. ಒಂದು ಅಲ್ಲ, ನಾವು ಎಷ್ಟೋ ಜನರನ್ನ ನೋಡಿಯೇ ಇಲ್ಲ, ಆದ್ರೆ ಪೂರ್ವಜರೆಲ್ಲ ಇದ್ದಾರೆ, ಅದರ ಕರ್ಮಗಳ ಫಲವಾಗಿ ನಮಗೇನಾದ್ರೂ ಆಗತ್ತಾ ಅಂತಂದ್ರೆ ಹೌದು, ಅದು ಕೂಡ ಇದೆ. ಅದಕ್ಕೋಸ್ಕರವಾಗಿ ಏನೇ ಈ ನಾಗದೋಷ ಮುಂತಾದಂತಹ ದೋಷಗಳು ನಮ್ಮ ಉಡುಪಿ ಕ್ಷೇತ್ರಗಳಲ್ಲಿ ಅಲ್ಲಿ ಇಲ್ಲಿ ಬಹಳ ಪ್ರಸಿದ್ಧಿ ಇದೆ. ನಮ್ಮ ಕಡೆಗಳಲ್ಲೂ ಕೂಡ ಹಿರಿಯರ ಶಾಪ ಮುಂತಾದವುಗಳು ಅಥವಾ ನಮ್ಮ ವಂಶದಲ್ಲಿ ಬಂದಂತಹ ಪದ್ಧತಿಗಳನ್ನ ಬಿಟ್ಟು ಬಿಡೋದು, ಇವುಗಳಿಂದಾಗಿ ಅನೇಕ ಆಪತ್ತುಗಳು ಬರತ್ತೆ. ಆದ್ರೆ ಅವುಗಳನ್ನ ಪ್ರಾಯಶ್ಚಿತ್ತಾದಿಗಳ ಮುಖಾಂತರವಾಗಿ, ಜ್ಯೋತಿಷಿಗಳ ಮುಖಾಂತರವಾಗಿ, ಪ್ರಶ್ನೆಯ ಮುಖಾಂತರವಾಗಿ ತಿಳಿದು ಅದಕ್ಕೆ ಪರಿಹಾರವನ್ನು ಮಾಡಿಸ್ಕೊಳ್ಬಹುದು. ಅದರ ಜೊತೆಯಲ್ಲಿ ನಾವು ಸತ್ಕರ್ಮಗಳನ್ನ ಆಚರಣೆ ಮಾಡ್ಕೊಂಡಿದ್ವಿ ಅಂತಂದ್ ಹೇಳಿದ್ರೆ ಪ್ರಾಯಶಃ ಇದು ಎಲ್ಲದಕ್ಕೂ ಕೂಡ ಪರಿಹಾರ ಸಿಗತ್ತೆ ಎನ್ನುವ ಸಾಮಾನ್ಯ ಅಭಿಪ್ರಾಯ. ಇದರ ಜೊತೆಯಲ್ಲಿ ಈ ಪ್ರಶ್ನ ಮಾರ್ಗ ಮುಂತಾದವುಗಳ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಅನೇಕ ಘನ ವಿಷಯಗಳಲ್ಲಿ ನಾನು ಅಜ್ಞಾನಿಯೇ, ನನಗೆ ಅದರ ಬಗ್ಗೆಯೂ ಕೂಡ ಪೂರ್ತಿಯಾಗಿ ಜ್ಞಾನ ಇಲ್ಲ. ಏನೇನೋ ಆಪತ್ತುಗಳು ಬರಬಹುದು ಅನ್ನೋದ್ರ ಬಗ್ಗೆ ಪೂರ್ತಿಯಾದ ಜ್ಞಾನಗಳು ನನಗೂ ಇಲ್ಲ. ಆದ್ರೆ ಅದರ ಸಂಪರ್ಕ ಸರ್ವಥಾ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಪೂರ್ವಜರ ಪುಣ್ಯ ಪಾಪಗಳಿಂದ, ತಂದೆ ಮಾಡಿದ ಪುಣ್ಯ ಪಾಪಗಳಿಂದ ಮಗನಿಗೆ ಉನ್ನತಿ, ನಮ್ಮ ವಂಶಜರು ಮಾಡಿದಂತಹ ಪೂರ್ವ ಕರ್ಮಗಳಿಂದಾಗಿ ನಮಗೆ ಒಳ್ಳೆ ಸ್ಥಾನ ಮುಂತಾದವುಗಳು ಸಿಗೋದಂತೂ ಲೋಕದಲ್ಲಿ ಕಂಡಿದೆ. ಆ ರೀತಿಯಾದಂತಹ ಮಾತು ಕೂಡ ಜನಜನಿತವಾಗಿರೋದ್ರಿಂದ ಅದಂತೂ ಇದ್ದೇ ಇದೆ. ಅದರ ಜೊತೆಯಲ್ಲಿ ಇದು ಕೂಡ ನಮ್ಮ ಕರ್ಮಗಳು, ನಾವು ಮಾಡಿದಂತಹ ಸಾಧನೆಗಳು, ಇದು ಕೂಡ ಮುಖ್ಯ ಅಂತ ಈ ಅಭಿಪ್ರಾಯ. ಆಯ್ತು ಗುರುಗಳೇ, ಧನ್ಯವಾದಗಳು. ಇಷ್ಟು ಸೌಭರಿ ಮಹರ್ಷಿಗಳ ಕಥೆಯನ್ನ ನೋಡಿದ್ದೇವೆ. ಅವರು ಪಶ್ಚಾತ್ತಾಪ ಪಟ್ಟಂತೆ ತಾವು ತೋರಿಕೊಂಡ್ರು. ವಸ್ತುತಃ ಅವರಿಗೆ ಪಶ್ಚಾತ್ತಾಪ ಪಡುವಂತಹ ಯಾವ ಕೆಲಸವನ್ನು ಮಾಡದೇ ಇದ್ರೂ ಕೂಡ ತೀವ್ರವಾದಂತಹ ಪಶ್ಚಾತ್ತಾಪವನ್ನ ಪಟ್ಟವರಂತೆ ತೋರಿಕೊಂಡು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡಿದರು. ನಂತರದಲ್ಲಿ ಪರಮಾತ್ಮನಲ್ಲಿಯೇ ಮನಸ್ಸನ್ನಿಟ್ಟು ತಮ್ಮ ಪತ್ನಿಯರ ಜೊತೆಯಲ್ಲಿ ಯೋಗಾಗ್ನಿಯಲ್ಲಿ ತಮ್ಮ 50 ಶರೀರಗಳನ್ನ ತ್ಯಾಗ ಮಾಡ್ತಾ ಇದ್ದಾರೆ. ಪತ್ನಿಯರು ಕೂಡ ಪತಿಯ ಜೊತೆಯಲ್ಲಿ ಸಹಗಮನವನ್ನು ಮಾಡಿ ಅದರ ಮುಖಾಂತರವಾಗಿ ಉತ್ತಮವಾದಂತಹ ಗತಿಯನ್ನ ಪಡಿತಾ ಇದ್ದಾರೆ ಅಂತ ಹೇಳಿದ್ರು.
ಇಷ್ಟು ಕಥೆಯನ್ನು ಹೇಳಿದ್ರಲ್ಲಿ ನಾವು ಎಲ್ಲಿಂದ ಪ್ರಾರಂಭ ಮಾಡಿದ್ದು ಅಂತಂದ್ರೆ, ಈ ಶಶಬಿಂದುವಿನ ಮಗಳಾದಂತಹ ಬಿಂದುಮತಿಯನ್ನ ಮಾಂಧಾತ ರಾಜ ಮದುವೆಯಾಗಿದ್ದ. ಅವರಲ್ಲಿ 50 ಜನ ಪುತ್ರಿಯರನ್ನು ಪಡೆದ, 3 ಜನ ಮಕ್ಕಳನ್ನ ಗಂಡು ಮಕ್ಕಳನ್ನು ಪಡೆದಿದ್ದ. ಪುರುಕುತ್ಸ, ಅಂಬರೀಷ ಮತ್ತು ಮುಚುಕುಂದ ಅನ್ನುವ 3 ಜನರನ್ನು ಪಡೆದಿದ್ದ ಅಂತ ಈ ಕಥೆಯನ್ನು ನೋಡಿದ್ವಿ. ಅದರಲ್ಲಿ 50 ಜನ ಹೆಣ್ಣು ಮಕ್ಕಳ ಕಥೆ ಬಂದಾಗ ಆ 50 ಜನರನ್ನ ಮದುವೆಯಾಗಿದ್ದ ಸೌಭರಿ ಮಹರ್ಷಿಯ ಕಥೆಯೂ ಕೂಡ ಪ್ರಸಂಗತಃ ಬಂತು. ಅದರಿಂದ ಅದನ್ನು ಪೂರ್ತಿಯಾಗಿ ನಿರೂಪಣೆ ಮಾಡಿದ್ರು. ಆದ್ಮೇಲೆ ಆ 3 ಮಕ್ಕಳಲ್ಲಿ ಹಿರಿಯನಾದವನು ಪುರುಕುತ್ಸ, ಅಂಬರೀಷ, ಮುಚುಕುಂದ ಅಂತ 3 ಜನರಲ್ಲಿ ಜ್ಯೇಷ್ಠ ಪುತ್ರ ದೊಡ್ಡ ಮಗ ಯಾರು ಅಂತಂದ್ರೆ ಅಂಬರೀಷ ಚಕ್ರವರ್ತಿ. ಆ ಅಂಬರೀಷ ಚಕ್ರವರ್ತಿಯನ್ನ ಅವನ ಮಾತಾಮಹ ಅಂದ್ರೆ ತಾಯಿಯ ತಂದೆ ಅವನು ಮಗನನ್ನಾಗಿ ಮಾಡ್ಕೊಳ್ತಾ ಇದ್ದಾನೆ. ಇದನ್ನೇನಂತ ಕರೀತಾರೆ ಅಂದ್ರೆ ಪುತ್ರಿಕಾ ಪುತ್ರ ಧರ್ಮ ಅಂತ. ಇದು ಹಿಂದೆಯೂ ಕೂಡ ಬಂದಿದೆ. ನಾವು ಸ್ವಯಂಭವ ಮನುವಿನ ಕಥೆಯನ್ನ ಹೇಳುವ ಸಂದರ್ಭದಲ್ಲಿ ಅವನಿಗೆ 3 ಜನ ಮಕ್ಕಳಿದ್ರು, ಆಕೂತಿ, ಪ್ರಸೂತಿ, ದೇವಹೂತಿ ಅಂತ. ಆಕೂತಿಯ ಮಗನಾಗಿ ಪರಮಾತ್ಮ ಬರ್ತಾನೆ, ಯಜ್ಞನಾಮಕನಾದ ಪರಮಾತ್ಮ ಬರ್ತಾನೆ. ಅವನಿಂದ ತನಗೆ ಜ್ಞಾನೋಪದೇಶ ಸಿಗತ್ತೆ ಅಂತ ಗೊತ್ತಿದ್ದಂತಹ ಸ್ವಯಂಭವಮನು ರುಚಿ ಪ್ರಜಾಪತಿಯ ಪತ್ನಿಯಾದಂತಹ ಆಕೂತಿ ಇವಳನ್ನ ಮದುವೆ ಮಾಡಿಕೊಟ್ಟಿದ್ದ ರುಚಿ ಪ್ರಜಾಪತಿಗೆ. ಅವಳ ತನ್ನ ಮಗಳಲ್ಲಿ ಯಾರು ಮಗನಾಗಿ ಹುಡ್ತಾನೋ ಯಜ್ಞನಾಮಕನಾದ ಪರಮಾತ್ಮ ಅವನನ್ನು ಕೊಡಬೇಕು ಅಂತ ಮೊದಲಿಗೇನೆ ಕರಾರು ಮಾಡಿಕೊಂಡು ಮದುವೆ ಮಾಡಿ ಕೊಟ್ಟಿದ್ದ. ಅದರಂತೆ ಇಲ್ಲಿಯೂ ಕೂಡ ಮಾಂಧಾತೃವಿನ ಮಕ್ಕಳಲ್ಲಿ ಹಿರಿಯನಾದವನು ಅಂಬರೀಷ ಚಕ್ರವರ್ತಿ. ಆ ಮಾಂಧಾತೃವಿಗೆ ಶಶಬಿಂದು ರಾಜನ ಮಗಳಾದ ಬಿಂದುಮತಿಯ ಜೊತೆಯಲ್ಲಿ ವಿವಾಹವಾಗಿತ್ತು. ಆ ಸಂದರ್ಭದಲ್ಲಿ ಅವರಿಬ್ಬರಿಂದ 3 ಜನ ಗಂಡು ಮಕ್ಕಳು ಹುಟ್ಟಿದಾಗ ಅದರಲ್ಲಿ ಹಿರಿಯನಾದಂತಹ ಮಗ ಯಾರಿದ್ದಾನೋ ಅಂದ್ರೆ ಅಂಬರೀಷ ಚಕ್ರವರ್ತಿ. ಆ ಅಂಬರೀಷ ಚಕ್ರವರ್ತಿಯನ್ನ, ಈ ಹಿಂದೆ ಬಂದಂತ ಅಂಬರೀಷ ಬೇರೆ, ಇವನು ಬೇರೆ. ಈ ಅಂಬರೀಷ ಚಕ್ರವರ್ತಿಯನ್ನ ಶಶಬಿಂದು ರಾಜ ಪುತ್ರಿಕಾ ಪುತ್ರ ಧರ್ಮದಿಂದ, ಪುತ್ರಿಕಾ ಅಂತಂದ್ರೆ ಮಗಳು, ಅವಳ ಪುತ್ರ ಮಗನನ್ನ ತನ್ನ ಮಗನನ್ನಾಗಿ ಮಾಡಿಕೊಳ್ಳೋದು ಅಂತ ಈ ರೀತಿಯಾಗಿ ಮಗನನ್ನಾಗಿ ಮಾಡಿಕೊಂಡ ಈ ಅಂಬರೀಷನಿಗೆ ಮತ್ತೆ ಯುವನಾಶ್ವ ಅನ್ನುವ ಮಗ ಹುಟ್ಟುತ್ತಾನೆ ಅಂತ ಅವರ ಕಥೆಯನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ನವಮ ಸ್ಕಂದದ 7ನೇ ಅಧ್ಯಾಯದ 55ನೇ ಶ್ಲೋಕದಿಂದ ನೋಡ್ತಾ ಇದ್ದೇವೆ. ತತ್ರ ತಪ್ತ್ವಾ ತಪಸ್ತೀಕ್ಷ್ಣಂ ಆತ್ಮಕರ್ಷಣಮಾತ್ಮವಿತ್ ಸಹೈವಾಗ್ನಿಭಿರಾತ್ಮಾನಂ ಯುಯೋಜ ಪರಮಾತ್ಮನಿ. ತತ್ರ ತಪ್ತ್ವಾ, ಆ ತಮ್ಮ ಪ್ರಾಯಶ್ಚಿತ್ತದಿಂದಾಗಿ ದಗ್ಧರಾದಂತಹ ಸೌಬರಿ ಮಹರ್ಷಿಗಳು ಅಯ್ಯೋ ತಪ್ಪು ಮಾಡಿಬಿಟ್ಟೆ ಅಂತ ಈ ರೀತಿಯಾಗಿ ಜಗತ್ತಿಗೆ ತೋರಿಕೊಂಡು ತೀವ್ರವಾದ ತಪಸ್ಸನ್ನ ಮಾಡಿ ಪರಮಾತ್ಮ ಜ್ಞಾನಿಗಳಾದಂಥವರು ತಮ್ಮ ಮನಸ್ಸನ್ನು ಪೂರ್ತಿಯಾಗಿ ಭಗವಂತನಲ್ಲಿ ಸೇರಿಸಿದರು. ತಮ್ಮ ಶರೀರವನ್ನ ಈ ಯೋಗಾಗ್ನಿಯ ಮುಖಾಂತರವಾಗಿ, ಶ್ರೌತಾಗ್ನಿ ಅಂತ ಕರೀತಾರೆ, ಮದುವೆಯಾದ ಸಂದರ್ಭದಿಂದ ಅವರ ಜೊತೆಯಲ್ಲಿಯೇ ಇರುವಂತ ಒಂದು ಅಗ್ನಿ, ಆ ಅಗ್ನಿಯಲ್ಲಿ ತಮ್ಮ ಶರೀರವನ್ನ ತ್ಯಾಗ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿಯೇ ಅವರ ಪತ್ನಿಯರು ಕೂಡ ತಮ್ಮ ಶರೀರವನ್ನ ಪತಿಯ ಜೊತೆಯಲ್ಲಿಯೇ ಸಹಗಮನವನ್ನು ಮಾಡಿ ತ್ಯಾಗ ಮಾಡ್ತಾ ಇದ್ದಾರೆ. ತಾಶ್ಚ ಪತ್ಯುರ್ ಮಹಾರಾಜ ನಿರೀಕ್ಷಾಧ್ಯಾತ್ಮಿಕೀಂ ಗತಿಂ ಅಶ್ವಿನಿ ಅನ್ವೀಯುಸ್ತತ್ಪ್ರಭಾವೇಣ ಶಾಂತಮಗ್ನಿಂ ಇವಾರ್ಚಿಷಃ. ಬೆಂಕಿಯನ್ನ ಹಿಂಬಾಲಿಸುವಂತಹ ಜ್ವಾಲೆಗಳು ಹೇಗೆ ಬೆಂಕಿಯ ಜೊತೆಯಲ್ಲಿಯೇ ಜ್ವಾಲೆಗಳಿರುತ್ತೋ, ಬೆಂಕಿಯನ್ನು ಬಿಟ್ಟಿರೋದಿಲ್ವೋ, ಅಥವಾ ಬೆಂಕಿಯು ಶಾಂತವಾದಾಗ ಅದರ ಜ್ವಾಲೆಗಳು ಕೂಡ ತಣ್ಣಗಾಗುವ ಹಾಗೆ ತಮ್ಮ ಬೆಂಕಿ ಅಂತಿರುವಂತಹ, ತಮ್ಮ ಜೀವನಕ್ಕೆ ಜ್ಯೋತಿ ಅಂತಿರುವಂತಹ ಸೌಭರಿ ಮಹರ್ಷಿಗಳೇ ಶ್ರೌತಾಗ್ನಿಯಲ್ಲಿ ಶರೀರವನ್ನು ತ್ಯಾಗ ಮಾಡಿದಾಗ ತಾವು ಕೂಡ ಅವರ ಜೊತೆಯಲ್ಲಿ ಶರೀರ ತ್ಯಾಗ ಮಾಡೋಣ ಅಂತಂದುಕೊಂಡು ಪತಿಯನ್ನೇನೆ ಪಾತಿವ್ರತ್ಯದ ಪ್ರಭಾವದಿಂದಾಗಿ ಹಿಂಬಾಲಿಸ್ತಾ ಇದ್ದಾರೆ. ಅವ್ರಿಗೆ ಯಾವ ದಾಹವನ್ನು ಆ ಅಗ್ನಿ ಉಂಟು ಮಾಡಲಿಲ್ಲ. ಭೌತಿಕವಾದ ಶರೀರವನ್ನು ಬಿಟ್ಟು ಇನ್ನೊಂದು ಲೋಕವನ್ನ ಅವರು ಸೇರ್ತಾ ಇದ್ದಾರೆ ಅಂತ ಇಷ್ಟನ್ನು ಹೇಳಿದ್ರು. ಇದಾದ್ಮೇಲೆ ಈ ಮಾಂಧಾತ ಚಕ್ರವರ್ತಿಯ 50 ಜನ ಹೆಣ್ಣು ಮಕ್ಕಳ ವಿಚಾರವನ್ನು ಹೇಳಿ ಆಯ್ತು. ನಂತರದಲ್ಲಿ ಮಾಂಧಾತ ಚಕ್ರವರ್ತಿಯ 3 ಜನ ಗಂಡು ಮಕ್ಕಳಲ್ಲಿ ಪುರುಕುತ್ಸ, ಅಂಬರೀಷ ಮತ್ತು ಮುಚುಕುಂದ, ಇವರಲ್ಲಿ ಹಿರಿಯವನಾದಂತಹ ಅಂಬರೀಷನನ್ನ ಮಾತಾಮಹನಾದ ತನ್ನ ತಾಯಿ ಬಿಂದುಮತಿ ಎನ್ನುವವಳು, ಅವಳ ತಂದೆ ಶಶಬಿಂದು ಅನ್ನುವ ಚಕ್ರವರ್ತಿ, ಶಶಬಿಂದುಶ್ಚ ಹೈಹಯಃ ಅಂತ ಶಶಬಿಂದು ಅನ್ನೋನನ್ನ ಚಕ್ರವರ್ತಿಗಳಲ್ಲಿ ನಾವು ಪರಿಗಣಿಸ್ತೇವೆ. ಆ ಶಶಬಿಂದು ಪುತ್ರಿಕಾಪತ್ರ ಧರ್ಮದಿಂದಾಗಿ ಸ್ವೀಕಾರ ಮಾಡ್ತಾ ಇದ್ದಾನೆ. ಮಾಂಧಾತೃ ಪುತ್ರ ಪ್ರವರೋ ಯೋಂಬರೀಷ ಪ್ರಕೀರ್ತಿತಃ
ಮಾತಾಮಹೇನ ಪ್ರವೃತೋ ಯುವನಾಶ್ವಸ್ತು ತತ್ಸುತಃ ಯುವನಾಶ್ವಸ್ತು ತತ್ಸುತಃ. ಅಂಬರೀಷ ಚಕ್ರವರ್ತಿಗೆ ಯುವನಾಶ್ವ ಎಂಬ ಹೆಸರಿನ ಮಗ ಹುಟ್ಟುತ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆ ಯುವನಾಶ್ವನಿಗೆ ಹರಿತ ಎಂಬುವ ಮಗ ಹುಟ್ಟುತ್ತಾ ಇದ್ದಾನೆ. ಇದು ಆದ್ಮೇಲೆ ಈ ಅಂಬರೀಷ, ಯುವನಾಶ್ವ, ಹರಿತರು ಮಾಂಧಾತೃ ಅನ್ನುವ ಹೆಸರಿನ ಗೋತ್ರ ಇದೆ, ಆ ಗೋತ್ರಕ್ಕೆ ಪ್ರವರ್ತಕರಾಗಿದ್ದಾರೆ. ಇದು ಆದ್ಮೇಲೆ ಪುರುಕುತ್ಸ ಅನ್ನುವ ಇನ್ನೊಬ್ಬ ಮಗ ಇದ್ನಲ್ಲ ಮಾಂಧಾತೃ ಚಕ್ರವರ್ತಿಗೆ, ಅವಳಿಗೆ ನಾಗಕನ್ಯೆ ಒಬ್ಳು ನರ್ಮದಾ ಅನ್ನುವವಳಿದ್ಲು. ಅಂತಂದ್ರೆ ನಾಗಲೋಕದ ಸ್ತ್ರೀ ನರ್ಮದಾ ಅನ್ನುವಳಿದ್ಲು. ಆ ನರ್ಮದೆಯನ್ನ ಮದುವೆ ಮಾಡಿ ಕೊಡ್ತಾ ಇದ್ದಾರೆ. ಇದು ಆದ್ಮೇಲೆ ಇಲ್ಲ ನಿನ್ನ ಗಂಡನನ್ನ ನಾಗಲೋಕಕ್ಕೆ ಕರೆದುಕೊಂಡು ಬಿಡು ಅಂತ ಹೇಳಿ ಈ ಮನೆ ಅಳಿಯ ಅಂತ ಕರೀತಾರಲ್ಲ, ಮಾವನ ಮನೆಯಲ್ಲಿಯೇ ಇರುವಂತಹ ಅಳಿಯ, ಹಾಗೆ ಇಲ್ಲಿ ನರ್ಮದೆಯನ್ನ ಮದುವೆ ಮಾಡಿಕೊಂಡಂತಹ ಪುರುಕುತ್ಸ ಅನ್ನುವಂತಹ ರಾಜ ಅವಳ ಜೊತೆಯಲ್ಲೇನೆ ರಸಾತಲಕ್ಕೆ ಹೋಗಿ ಅಲ್ಲಿ ನಾಗರಿಗೆ ಮಹಾಶತ್ರುಗಳಾದಂತಹ ವಧ್ರಶ್ವ ಅಂತ ಅನೇಕ ಜನ ಜಾತಿಯ ದುಷ್ಟರು, ಗಂಧರ್ವ ಜಾತಿಯ ದುಷ್ಟರೆಲ್ಲ ಇದ್ರು. ಗಂಧರ್ವ ಜಾತಿಯಲ್ಲಿ ಹುಟ್ಟಿದಂತಹ ದುಷ್ಟರನ್ನ ಸಂಹಾರ ಮಾಡಿ ಈ ನರ್ಮದೆಯ ಅಣ್ಣಂದಿರಾದಂತಹ ಅನೇಕ ಜನ ನಾಗರು, ಅವರ ವಂಶದವರಿಗೆ ಯಾರು ಕಂಟಕರಾದಂಥವ್ರು ಅಂತಿದ್ರೋ ಅವ್ರೆಲ್ಲರನ್ನ ಸಂಹಾರ ಮಾಡಿ ಅವರಿಗೆ ಸಾಂತ್ವನವನ್ನು ಕೊಟ್ಟ. ಈ ರೀತಿಯಾಗಿ ಹೇಳಿ ಇಷ್ಟೆಲ್ಲ ಮಾಡಿದನಲ್ಲ, ಈ ಉಪಕಾರ ಮಾಡಿದ್ದಕ್ಕೆ ಅವನು ಒಂದು ವರವನ್ನು ಪಡೆದಂತೆ ನಾಗರಿಂದಾಗಿ. ಅಂತಂದ್ರ ಆ ನಾಗ ಲೋಕದಲ್ಲಿದ್ದಂತಹ ಅವಳ ಸೋದರರಿಂದಾಗಿ ಎಲ್ಲ ಒಂದು ವರವನ್ನು ಪಡೆದ. ಇಷ್ಟೆಲ್ಲ ನಿಮ್ಗೆ ಉಪಕಾರ ಮಾಡಿಕೊಟ್ಟಿದ್ದೇನೆ, ಹಾಗಾದ್ರೆ ನನ್ನ ಹೆಸರನ್ನ ಯಾರು ಹೇಳ್ತಾರೋ ಅಂತಹ ವ್ಯಕ್ತಿಗಳಿಗೆ ಎಂದಿಗೂ ಕೂಡ ಸರ್ಪದ ಭಯ ಇಲ್ಲದೇ ಇರಲಿ ಅಂತ ಅವನು ವರವನ್ನು ಪಡೆದ. ಅದಕ್ಕೆ ನಾವು ಆಸ್ತಿಕನನ್ನ, ಮುಚುಕುಂದನನ್ನ, ಅದೇ ರೀತಿಯಾಗಿ ಪುರುಕುತ್ಸನನ್ನ ರಾತ್ರಿಯ ಮಲಗುವ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತೇವೆ. ಮುಚುಕುಂದೋ ಮಹಾಮುನಿ ಎಂಬುದಾಗಿ ಹೇಳಿ ಆಸ್ತಿಕಃ ಅಂತ ಅದನ್ನ ಹೇಳ್ತೇವೆ. ಈ ರೀತಿಯಾಗಿ ಈ ವ್ಯಕ್ತಿಗಳ ಹೆಸರನ್ನು ಹೇಳಿದ್ರೆ ನಿದ್ರೆಗೆ ಭಂಗವಾಗೋದಿಲ್ಲ, ಆಪತ್ತುಗಳು ಬರೋದಿಲ್ಲ, ಸರ್ಪಗಳ ಭಯವಾಗೋದಿಲ್ಲ ಅಂತ ಅದೊಂದು ವಿಶೇಷವಾದ ಫಲವನ್ನ ಅವನು ವರದ ರೂಪದಲ್ಲಿ ಕೇಳ್ತಾ ಇದ್ದಾನೆ. ಈ ಪುರುಕುತ್ಸವಿನ ಮಗ ನರ್ಮದೆಯಲ್ಲಿ ತ್ರಸದ್ದಸ್ಯು ಅಂತ ಹಿಂದೆ ಒಮ್ಮೆ ನಾವು ತ್ರಸದ್ದಸ್ಯು ಅಂತ ಕರೆದಿದ್ವಲ್ಲ, ಹಾಗೇನೆ ತ್ರಸದಸ್ಯು ಅನ್ನುವಂತಹ ಹೆಸರಿನ ಮಗ ಹುಟ್ಟಿದ. ಅವನಿಗೆ ಮತ್ತೆ ಅನರಣ್ಯ ಅನ್ನುವ ಹೆಸರಿನ ಮಗ ಹುಟ್ಟುತ್ತಾ ಇದ್ದಾನೆ. ಅವರ ಮೇಲೆ ಅನೇಕ ಜನ ಮಕ್ಕಳು ಹುಟ್ಟುತ್ತಾ ಇದ್ದಾರೆ ಅಂತ ಅವ್ರ ವಂಶದ ಕಥೆಯನ್ನು ಹೇಳ್ತಾರೆ. ಈಗ ಮುಂದೆ ಯಾರ ಕಥೆಯನ್ನು ಹೇಳ್ಬೇಕು ಅಂತಂದ್ರೆ, ಸತ್ಯ ಹರಿಶ್ಚಂದ್ರ ಅಂತ ಒಬ್ಬ ರಾಜನ ಕಥೆಯನ್ನು ಹೇಳಿದ್ದೇವಲ್ಲ, ಆ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಹೇಳಬೇಕಾಗಿದೆ. ಆ ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಹೇಳಲಿಕ್ಕೋಸ್ಕರವಾಗಿ ಈ ವಂಶದಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಇದರಲ್ಲಿ ಅನರಣ್ಯನಿಗೆ ಮಗನಾಗಿ ಹರಿಯಶ್ವ ಹುಟ್ಟಿದ. ಹರಿಯಶ್ವನಿಗೆ ಅರುಣ ಎನ್ನುವನು ಮಗ ಹುಟ್ಟಿದ. ಅರುಣನಿಗೆ ತ್ರಿಬಂಧುರ ಅನ್ನುವ ಹೆಸರಿನ ಮಗ ಹುಟ್ಟಿದ. ತ್ರಿಬಂಧುರನಿಗೆ ಸತ್ಯವ್ರತ ಅನ್ನುವ ಮಗ ಹುಟ್ಟಿದ. ಆ ಸತ್ಯವ್ರತನಿಗೇನೆ ತ್ರಿಶಂಕು ಅನ್ನುವ ಹೆಸರು ಬಂತು. ಆ ತ್ರಿಶಂಕುವಿನ ಮಗ ಯಾರು ಅಂತಂದ್ ಹೇಳಿದ್ರೆ ಇವನು ಹರಿಶ್ಚಂದ್ರ ಅಂತ ಅವನಿಗೆ ಮಗ ಹುಟ್ಟಿದ ಅಂತ ಹೇಳ್ತಾ ಇದ್ದಾರೆ. ಈ ತ್ರಿಶಂಕುವಿನ ಸ್ವಲ್ಪ ಕಥೆಯನ್ನು ಹೇಳ್ತಾರೆ. ನಾವು ತ್ರಿಶಂಕು ಸ್ವರ್ಗ ಅಂತ ನಾವು ಲೋಕದಲ್ಲೆಲ್ಲ ಕೇಳಿರ್ತೇವೆ. ಆ ತ್ರಿಶಂಕು ಸ್ವರ್ಗ ಅಂದ್ರೆ ಏನು, ಇವನು ಯಾಕೆ ಸ್ವರ್ಗಕ್ಕೆ ಹೋಗ್ಲಿಲ್ಲ, ಇವನ ಕಥೆ ಏನು ಅನ್ನೋದನ್ನ ಸ್ವಲ್ಪ ಒಂದ್ 2-3 ಶ್ಲೋಕಗಳಲ್ಲಿ ಹೇಳ್ತಾರೆ. ಅದನ್ನ ನೋಡೋಣಂತೆ. ಮೊದಲಿಗೆ ಈ ಶ್ಲೋಕಗಳಿಂದ ಅರ್ಥವನ್ನು ನೋಡಿಬಿಡೋಣ. ಹರಿತಸ್ತಸ್ಯ ಪುತ್ರೋ ಭೂತ್ ಮಾಂಧಾತೃ ಪ್ರವರ ಇಮೆ ನರ್ಮದಾ ಭ್ರಾತೃಭಿರ್ದತ್ತ ಪುರುಕುತ್ಸಾಯ ಚೋರಗೈಃ. ಯುವನಾಶ್ವನ ಮಗನಾಗಿ ಅಂತಂದ್ರೆ ಅಂಬರೀಷನನ್ನ ಮಗನನ್ನಾಗಿ ಮಾಡಿಕೊಂಡ ಶಶಬಿಂದು ರಾಜ ಆ ಅಂಬರೀಷ ಚಕ್ರವರ್ತಿಗೆ ಯುವನಾಶ್ವ ಎಂಬ ಹೆಸರಿನ ಮಗ ಹುಟ್ಟಿದ. ಯುವನಾಶ್ವನಿಗೆ ಹರಿತ ಎಂಬಂತಹ ಮಗ ಹುಟ್ಟಿದ. ಇವು ಮೂವರು ಹರಿತ, ನಾವು ಹರಿತ ಸಗೋತ್ರ ಅಂತ ಕರೀತಾರೆ, ಮಾಂಧಾತೃ ಗೋತ್ರದವರು ಅಂತ ಕರೀತಾರೆ. ಹೀಗೆ ಈ ಗೋತ್ರಕ್ಕೆ ವಿಶೇಷ ಪ್ರವರ್ತಕರಾದವರು ಇವರು ಅಂಬರೀಷ, ಯುವನಾಶ್ವ, ಹರಿತರು ಮಾಂಧಾತೃವಿನ ಈ ವಂಶಕ್ಕೆ ಮುಖ್ಯ ಪ್ರವರ್ತಕರಾಗಿ ಆಗ್ತಾರೆ. ಅದರಲ್ಲಿ 2ನೇ ಮಗ ಯಾರು ಅಂತಂದ್ರೆ ಈ ಪುರುಕುತ್ಸ ಅನ್ನೋನು. ಆ ಪುರುಕುತ್ಸನನ್ನ ಪುರುಕುತ್ಸನನ್ನ ನರ್ಮದಾ ಎಂಬಂತಹ ಕನ್ಯೆಯ ಜೊತೆಯಲ್ಲಿ ವಿವಾಹ ಮಾಡಿಕೊಡ್ತಾರೆ. ಅದರಲ್ಲಿ ನರ್ಮದೆ ಯಾರು ಅಂತಂದ್ರೆ ನಾಗಲೋಕದಲ್ಲಿ ಇರುವಂತವರು ಯಾರಿದ್ದಾರೋ ನಾಗಗಳು ಅವರ ಸೋದರಿ, ನಾಗಗಳ ಸೋದರಿ, ರಸಾತಲದಲ್ಲಿರುವಂತಹ ನಾಗಗಳ ಸೋದರಿ. ಅವ್ರು ಯಾಕೆ ಇವನನ್ನು ಮದುವೆ ಮಾಡಿ ಕೊಟ್ಟಿರ್ತಾರೆ ಅಂತಂದ್ರೆ ಅವರ ಶತ್ರುಗಳಾದ ವಧ್ರಶ್ವರು ಅಂತ ಇರ್ತಾರೆ ಗಂಧರ್ವರು, ಬಹಳ ಇವರಿಗೆ ಉಪಟಳವನ್ನು ಕೊಡ್ತಾ ಇರ್ತಾರೆ.
ಅವರ ಉಪಟಳದಿಂದಾಗಿ ಹೇಗಾದ್ರೂ ಮಾಡಿ ಪಾರಾಗಬೇಕು ಅಂತಂದಾಗ ಅದಕ್ಕೆ ಉತ್ತರ ರೂಪವಾಗಿ ಸಿಕ್ಕವನೇ ಇವನು ಪುರುಕುತ್ಸ. ಇವನು ಮಹಾಪರಾಕ್ರಮಿ ಅಂತ ತಿಳಿದುಕೊಂಡು ಇವನ ಸಹಾಯ ಸಿಕ್ತು ಅಂದ್ರೆ ಅವರನ್ನ ನಿರ್ನಾಮ ಮಾಡಬಹುದು ಅಂತ ತಿಳಿದುಕೊಂಡು ನರ್ಮದೆಯನ್ನ ಇವರಿಗೆ ಮದುವೆ ಮಾಡಿಕೊಟ್ಟು, ಆ ನರ್ಮದೆಯನ್ನ ಮದುವೆ ಮಾಡಿಕೊಟ್ಟ ನಂತರದಲ್ಲಿ ನೀನು ನಮ್ಮ ಲೋಕಕ್ಕೆ ಬರಬೇಕು ಅಂತ ಅವನನ್ನ ಆ ರಸಾತಳಕ್ಕೆ ಕರೆದುಕೊಂಡು ಹೋದ್ರು. ಅವನಿಂದಾಗಿ ದುಷ್ಟ ಜಾತಿಯಲ್ಲಿ ಇದ್ದಂತಹ ದುಷ್ಟ ಸ್ವಭಾವದ ಗಂಧರ್ವರನ್ನ, ವಧ್ರೇಶ್ವರ ಅಂತ ಆ ಗಣಕ್ಕೆ ಹೆಸರು, ಅವರನ್ನು ಇವನು ಸಂಹಾರ ಮಾಡಿದ. ತಯಾ ರಸಾತಲಂ ನೀತಃ ಭುಜಗೇಂದ್ರ ಪ್ರಯುಕ್ತಯ ಗಂಧರ್ವಾನ್ ಸೋವಧೀತ್ ತತ್ರ ವಧ್ರೇಶ್ವಾನ್ ವಿಷ್ಣು ಶಕ್ತಿ ಧೃಕ್. ಪರಮಾತ್ಮನ ವಿಶೇಷ ಸಾನ್ನಿಧ್ಯ ಇವನಲ್ಲಿತ್ತು, ಅದರಿಂದಾಗಿ ಅವರೆಲ್ಲರನ್ನು ಸಂಹಾರ ಮಾಡುವ ಸಾಮರ್ಥ್ಯ ಇವನಿಗಿತ್ತು. ಇದಾದ್ಮೇಲೆ ನಾಗಗಳಿಂದ ಒಂದು ವರವನ್ನ ಪಡೆದುಕೊಂಡ. ಯಾರು ತನ್ನ ಹೆಸರನ್ನು ಹೇಳಿಕೊಳ್ತಾರೋ ಅಂತಹ ವ್ಯಕ್ತಿಗಳಿಗೆ ಸರ್ಪಗಳ ಭಯ ಇರಬಾರದು ಅಂತ ಈ ರೀತಿಯಾಗಿ ಹೇಳಿದ. ಆ ಪುರಕುತ್ಸುವಿಗೆ ರಸದ್ದಸ್ಯು ಅನರಣ್ಯ ಅನ್ನುವಂತಹ ಮಕ್ಕಳು ಹುಡ್ತಾ ಇದ್ದಾರೆ ಕ್ರಮವಾಗಿ. ನಾಗಾಲ್ಲಬ್ಧ ವರ ಸರ್ಪಾತ್ ಅಭಯಂ ಸ್ಮರತಾಮಿಮಂ ರಸದ್ದಸ್ಯು ಪೌರುಕುತ್ಸಹ. ಪುರುಕುತ್ಸುವಿನ ಮಗನಾಗಿ ರಸದ್ದಸ್ಯು ಅನ್ನುವ ಹೆಸರಿನ ಮಗ ಹುಟ್ಟಿದ. ಅಂದ್ರೆ ಇದಕ್ಕೂ ಕೂಡ ಹಿಂದೆ ಹೇಳಿದ ಹಾಗೆ ಅರ್ಥ. ತ್ರಸತ್ ಅಂತಂದ್ರೆ ಹೆದರಿಕೊಳ್ಳೋದು, ದಸ್ಯು ಅಂತಂದ್ ಹೇಳಿದ್ರೆ ಶತ್ರುಗಳು. ಶತ್ರುಗಳೆಲ್ಲ ಇವನನ್ನು ನೋಡಿದ್ರೆ ಹೆದರ್ಕೊಳ್ಬಿಡ್ತಾ ಇದ್ರಂತೆ. ಹಾಗಾಗಿ ಇವನಿಗೆ ತ್ರಸದ್ದಸ್ಯು ಅಂತ ಹೆಸರನ್ನ ಇಡ್ತಾ ಇದ್ದಾರೆ. ನಾವು ಹಿಂದೆ ಯಾವ ಮಾಂಧಾತೃ ಚಕ್ರವರ್ತಿಗೆ ತ್ರಸದ್ದಸ್ಯು ಅಂತ ಹೆಸರಿದೆ ಅಂತ ಹೇಳಿದ್ವೋ ಹಾಗೆ ಇವನಿಗೂ ಕೂಡ ತ್ರಸದ್ದಸ್ಯು ಅನ್ನುವ ಹೆಸರನ್ನಿಟ್ಟಿದ್ದಾರೆ. ಈ ತ್ರಸದಸ್ಯುವಿಗೆ ಅನರಣ್ಯ ಅನ್ನುವ ಹೆಸರಿನ ಮಗ ಹುಟ್ಟುತ್ತಾ ಇದ್ದಾನೆ. ಯೋನರಣ್ಯಸ್ಯ ದೇಹಕೃತ. ಈ ಅನರಣ್ಯನಿಗೆ ಹರಿಯಶ್ವ ಅನ್ನುವ ಮಗ ಹುಟ್ಟುತ್ತಾ ಇದ್ದಾನೆ. ಹರಿಯಶ್ವನಿಗೆ ಅರುಣ, ಅರುಣನಿಗೆ ತ್ರಿಬಂಧುರ, ಅವನಿಗೆ ಸತ್ಯವ್ರತ ಅನ್ನುವ ಹೆಸರಿನ ಮಗ ಹುಟ್ಟುತ್ತಾ ಇದ್ದಾನೆ. ಅವನಿಗೆ ತ್ರಿಶಂಕು ಅನ್ನುವ ಹೆಸರು ಕೂಡ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಹರ್ಯಶ್ವ ತತ್ಸುತಸ್ತಸ್ಮಾತ್ ಅರುಣೋಥ ತ್ರಿಬಂಧುರ ತಸ್ಯ ಸತ್ಯವ್ರತ ಪುತ್ರ ತ್ರಿಶಂಕುರಿತಿ ವಿಶ್ರುತಃ. ಅವನಿಗೆ ತ್ರಿಶಂಕು ಅನ್ನುವ ಹೆಸರು ಕೂಡ ಲೋಕದಲ್ಲಿ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದಾದ್ಮೇಲೆ ಇವನಿಗೆ ಯಾಕೆ ತ್ರಿಶಂಕು ಅಂತ ಕರೆಸಿಕೊಂಡ ಅನ್ನೋದಕ್ಕೆ ಒಂದು ಕಾರಣವನ್ನ ಕೊಡ್ತಾ ಇದ್ದಾರೆ. ಯಾಕೆ ಇವನಿಗೆ ತ್ರಿಶಂಕು ಅಂತ ಹೆಸರು ಬಂತು? ವಸ್ತುತಃ ಇವನು ರಾಜ. ಒಬ್ಬ ಬ್ರಾಹ್ಮಣ ಕನ್ಯೆ ಮದುವೆ ಆಗ್ಲಿಕ್ಕೆ ಅಂತ ಸಿದ್ಧಳಾಗಿ ಮದುವೆಯ ಮಂಟಪದಲ್ಲಿ ಕುಳಿತಿದ್ದಾಳೆ. ಅಂತಹ ಕನ್ಯೆಯನ್ನ ಅಪಹಾರ ಮಾಡಿಕೊಂಡು, ವಸ್ತುತಸ್ತು ಕ್ಷತ್ರಿಯರಿಗೆ ಬ್ರಾಹ್ಮಣರ ಕನ್ಯೆಯನ್ನ ಮದುವೆಯಾಗುವ ಅವಕಾಶ ಇತ್ತು, ಕಾಲಾಂತರದಲ್ಲಿ ಅವಕಾಶ ಇತ್ತು, ಯುಗಾಂತರದಲ್ಲಿ ಅವಕಾಶ ಇತ್ತು. ಆದರೆ ಯಾವಾಗ ಅಂತಂದ್ರೆ ಅವಳಿಗೂ ಒಪ್ಪಿಗೆ ಇರಬೇಕು. ಇವನು ಹಾಗೆ ಮಾಡ್ಲಿಲ್ಲ. ಬಲಾತ್ಕಾರವಾಗಿ ಮದುವೆಯ ಮಂಟಪದಲ್ಲಿದ್ದಂತಹ ಒಬ್ಬ ಕನ್ಯೆಯನ್ನ ಅಪಹಾರ ಮಾಡಿ ಅವಳನ್ನ ಮದುವೆಯಾದ. ಅದಕ್ಕಾಗಿ ಇವನ ಗುರುಗಳಾದಂತಹ ಕುಲಗುರುಗಳಾದಂತಹ ವಸಿಷ್ಠರು ಚಂಡಾಲನಾಗಿ ಹೋಗು ಅಂತ ಅವನಿಗೆ ಶಾಪವನ್ನು ಕೊಟ್ಟು, ಅವರ ವಸಿಷ್ಠರು ಅವರ ಮಕ್ಕಳು ಎಲ್ಲರೂ ಶಾಪವನ್ನು ಕೊಟ್ರು, ಚಂಡಾಲನಾಗಿ ಹೋಗು ಅಂತ. ಆದ್ಮೇಲೆ ಅವನು ವಿಶ್ವಾಮಿತ್ರರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ದ. ಅಲ್ಲಪ್ಪ, ವಸಿಷ್ಠರ ಶಾಪ ಈ ತರ ಬಂದ್ಬಿಟ್ಟಿದೆ, ಈ ತರದ ಶರೀರ ಬಂತು ಅಂದ್ರೆ ಸಾಧನೆಯನ್ನು ಮಾಡ್ಕೊಳ್ಳಿಕ್ ಸಾಧ್ಯವಾಗೋದಿಲ್ಲ, ಹಿಂಸೆಯನ್ನು ಮಾಡಿಕೊಂಡು ಬದುಕಬೇಕಾಗತ್ತೆ, ಸ್ವರ್ಗಲೋಕದ ಪ್ರಾಪ್ತಿಯೇ ಆಗದೆ ಹೋಗ್ಬೇಕಾದಿದ್ ನನಗೆ ಅಂತ ಬಹಳ ರೋದನ ಮಾಡಿದ, ದುಃಖಪಟ್ಟ. ಅದಕ್ಕೆ ಆ ಸಂದರ್ಭದಲ್ಲಿ ವಸಿಷ್ಠರಿಗೂ ಮತ್ತು ವಿಶ್ವಾಮಿತ್ರರಿಗೂ ಸ್ವಲ್ಪ ಪೈಪೋಟಿ ಇತ್ತು. ನಾನ್ ಹೆಚ್ಚೋ ನೀನ್ ಹೆಚ್ಚೋ ಅಂತ ಅವರಿಬ್ಬರಲ್ಲಿ ಪೈಪೋಟಿ ಇತ್ತು. ಆವಾಗ ವಿಶ್ವಾಮಿತ್ರರು ಹೇಳಿದ್ರು, ನನ್ನ ತಪಸ್ಸಿನ ಪ್ರಭಾವದಿಂದಾಗಿ ನಿನ್ನನ್ನ ಸಶರೀರನನ್ನಾಗಿ ಸ್ವರ್ಗಕ್ಕೆ ಏರಿಸ್ತೇನೆ. ಸತ್ತ ಮೇಲೆ ಏನು ಸ್ವರ್ಗಕ್ಕೆ ಹೋಗೋದಲ್ಲ, ಸಶರೀರನಾಗೆ ನಿನ್ನನ್ನ ಸ್ವರ್ಗಕ್ಕೆ ಹೋಗುವ ಹಾಗೆ ಮಾಡ್ತೇನೆ ಅಂತ ವಿಶ್ವಾಮಿತ್ರರು ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ಅವನನ್ನ ಸ್ವರ್ಗಕ್ಕೆ ಅಂತ ಏರಿಸ್ತಾ ಇದ್ರು. ಈ ತರ ಅವನನ್ನ ಸ್ವರ್ಗಕ್ಕೆ ಏರಿಸ್ಲಿಕ್ಕೆ ಅಂತ ಹೋಗ್ತಾ ಇದ್ದಾಗ ದೇವತೆಗಳಿಗೆಲ್ಲ ಯಾಕೆ ಇವನು ಸಶರೀರನಾಗಿ ಇಲ್ಲಿಗೆ ಬರ್ತಾ ಇದ್ದಾನೆ ಅಂತ ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ. ನಮ್ಮ ಲೋಕಕ್ಕೆ ಭೂಲೋಕದಲ್ಲಿರುವ ಜನ ಬರಬೇಕು ಅಂದ್ರೆ ಮೃತರಾಗಿ ಆ ಭೌತಿಕವಾದ ಶರೀರವನ್ನು ಬಿಟ್ಟೇ ಬರ್ಬೇಕು, ಇವನು ಯಾರೋ ಒಬ್ನ ಸಶರೀರನಾಗಿ ಬರ್ತಾ ಇದ್ದಾನೆ ಅಂತ ಅಂದುಕೊಂಡು ಅವನನ್ನ ತಲೆ ಕೆಳಗಡೆ ಮಾಡಿ ಭೂಮಿಗೆ ತಳ್ತಾ ಇದ್ದಾರೆ. ಆಕಾಶದಲ್ಲಿ ಯಾಕಿದ್ದಾನೆ ಇವನು ಅಂತ ಯೋಚನೆ ಮಾಡಿ
ದೇವತೆಗಳೆಲ್ಲ ಅವನನ್ನ ತಲೆ ಕೆಳಗಾಗಿ ಮಾಡಿ ಭೂಮಿ ಮೇಲೆ ಕೆಡವುತ್ತಾ ಇದ್ದಾರೆ. ಈ ಕಡೆ ವಿಶ್ವಾಮಿತ್ರರು ಅವನನ್ನ ಮೇಲ್ಗಡೆ ಏರಿಸ್ತಾ ಇದ್ದಾರೆ. ಅವರು ಮೇಲ್ಗಡೆಯಿಂದ ಕೆಳಗಡೆ ಬೀಳೋ ಹಾಗೆ ಮಾಡ್ತಾ ಇದ್ದಾರೆ. ಏನ್ ಮಾಡಿದ್ರು ವಿಶ್ವಾಮಿತ್ರರು ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ಇವನು ಕೆಳಗ್ ಬೀಳಬಾರದು ಅಂತ, ಕೆಳಗಡೆ ಬಿದ್ರೆ ತಲೆ ಹೊಡ್ಕೊಂಡು ಸತ್ತು ಹೋಗ್ಬಿಡ್ತಾನೆ ಅಂತ ಅಂದುಕೊಂಡು ಅವನನ್ನ ತಡಿತಾ ಇದ್ದಾರೆ. ಮಾರ್ಗ ಮಧ್ಯದಲ್ಲಿ ಅಲ್ಲೇ ಹಾಗೆ ಇಲ್ಲೋ ಹಾಗೆ ಮಾಡ್ತಾ ಇದ್ದಾರೆ. ಮತ್ತೆ ಇವರಿಗೆ ಪ್ರತಿಷ್ಠೆಯ ಪ್ರಶ್ನೆ ಇದು. ಅಯ್ಯೋ ಇವ್ ನಾನು ಕಳಿಸ್ತೇನೆ ಅಂತ ಹೊರಟ್ರೆ ಈ ಹೊರಗಡೆಯಲ್ಲಿ ಅವಮಾನವಾಗಿ ಹೋಗ್ಬಿಡತ್ತೆ ಅಂತ ಅಂದುಕೊಂಡು ಏನಾದ್ರೂ ಮಾಡಿ ಈ ಅವಮಾನದಿಂದ ತಪ್ಪಿಸಿಕೊಳ್ಬೇಕು ಅಂತ ಅಂದುಕೊಂಡು ಅವ್ರು ಏನ್ ಮಾಡ್ತಾ ಇದ್ದಾರೆ, ಇಲ್ಲ ನಾನು ನಿನ್ನನ್ನು ವಾಪಸ್ಸು ಸ್ವರ್ಗಕ್ಕೆ ಏರಿಸ್ತೇನೆ ಅಂತ ಅಂದುಕೊಂಡು ಅವ್ರು ಹೇಳ್ತಾ ಇದ್ದಾರೆ, ಅನ್ಯಮಿಂದ್ರಂ ಕರಿಷ್ಯಾಮಿ ಲೋಕೋವಾಸ್ಯಾದ್ ಅನಿಂದ್ರಕಃ. ಎರಡು, ಒಂದು ಇಂದ್ರನನ್ನೇ ಕೆಳಗಿಳಿಸ್ಬಿಡ್ತೇನೆ, ಇಲ್ಲ ನಿನ್ನನ್ನ ಇಂದ್ರನ ಪದವಿಯಲ್ಲಿ ಕೂಡಿಸ್ತೇನೆ, ಒಟ್ಟು ನಿನ್ನನ್ನು ಮಾತ್ರ ಸ್ವರ್ಗಕ್ಕೆ ಏರಿಸೋದು ಸಿದ್ಧವೇ ಅಂತ ಹೇಳಿದ್ರು. ಅದಕ್ಕೆ ಈ ರೀತಿಯಾಗಿ ಅವ್ರು ಪೈಪೋಟಿ ಮಾಡಿದ ಸಂದರ್ಭದಲ್ಲಿ ಅವ್ರ ದೇವತೆಗಳು ಒಳಗಡೆ ಸೇರಿಸ್ತಾ ಇಲ್ಲ, ಇವ್ರುಗಳು ಕೆಳಗಡೆ ಬೀಳ್ಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು ಅಂದ್ರೆ ಈ ಅಂತರಿಕ್ಷದಲ್ಲಿಯೇನೆ ಒಂದು ಲೋಕವನ್ನ ನಿರ್ಮಾಣ ಮಾಡಿ ಅದನ್ನ ತ್ರಿಶಂಕು ಸ್ವರ್ಗ ಅಂತ ಹೆಸರಿಸಿ ಆ ಸ್ವರ್ಗಕ್ಕೆ ತ್ರಿಶಂಕುವನ್ನೇ ಅಧಿಪತಿಯನ್ನಾಗಿ ಮಾಡಿದರು ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ವಿಶ್ವಾಮಿತ್ರ ಋಷಿಗಳು. ಅಂತಹ ಈ ಯಾವ ತ್ರಿಶಂಕು ಇದ್ದಾನೋ ಅಂತಹ ತ್ರಿಶಂಕುವಿನ ಮಗ ಹರಿಶ್ಚಂದ್ರ. ಈ ತ್ರಿಶಂಕು ಚಕ್ರವರ್ತಿಯ ನಿಮಿತ್ತದಿಂದಾಗಿ, ಈ ತ್ರಿಶಂಕು ಚಕ್ರವರ್ತಿಯ ಪ್ರಭಾವದಿಂದಾಗಿ ಏನಾಯ್ತು ಅಂತಂದ್ರೆ ಈ ವಸಿಷ್ಠರು ವಿಶ್ವಾಮಿತ್ರರು ಇಬ್ರು ಕೂಡ ಜಗಳಾಡ್ಕೊಂಡ್ರು, ಪರಸ್ಪರ ಶಾಪ ಮಾಡ್ಕೊಂಡ್ರು, ಪಕ್ಷಿಗಳಾಗಿ ಹುಟ್ಟಿದ್ರು, ಅನೇಕ ವರ್ಷಗಳ ಕಾಲ ಪಕ್ಷಿಗಳಾಗಿದ್ದುಕೊಂಡೇನೆ ಯುದ್ಧವನ್ನು ಮಾಡಿದ್ರು. ಆ ಕಥೆಯನ್ನು ಮತ್ತೆ ಹೇಳ್ತೇನೆ. ಅಂದ್ರೆ ಏನು ಅಂತಂದ್ರೆ ಒಂದ್ ನಿಮಿಷ ಹೇಳ್ತೇನೆ ಅದನ್ನ. ಇವ್ರು ಏನ್ ಮಾಡಿದ್ರು ಅಂತಂದ್ ಹೇಳಿದ್ರೆ ಪಕ್ಷಿಗಳಾಗಿ ಯುದ್ಧ ಮಾಡ್ಕೊಂಡ್ರು. ಯಾವ ಸಂದರ್ಭದಲ್ಲಿ ಅಂತಂದ್ರೆ ಈ ಇವರಿಗೆ ಮಕ್ಕಳಿರ್ಲಿಲ್ಲ. ಯಾರಿಗೆ? ನಮ್ಮ ತ್ರಿಶಂಕುವಿಗೆ, ಅಂದ್ರೆ ಸತ್ಯವ್ರತ ರಾಜನಿಗೆ ಮಕ್ಕಳೇ ಇರ್ಲಿಲ್ಲ. ಬಹಳ ದುಃಖಿತನಾದ. ನಾರದರ ಉಪದೇಶದಿಂದಾಗಿ ಏನ್ ಮಾಡ್ಬೇಕು ಅಂತ ತಿಳಿಯದೇ ಇದ್ದಾಗ ಅವರೆಲ್ಲ ಉಪದೇಶವನ್ನ ಪಡೆದು, ಓ ಹಾಗಾದ್ರೆ ಹೀಗ್ ಮಾಡ್ಕೊಳ್ಬಹುದು ಅಂತ ಯೋಚನೆ ಮಾಡಿ ವರುಣ ದೇವರನ್ನ ಉಪಾಸನೆ ಮಾಡಿದ ಸತ್ಯವ್ರತ ರಾಜ. ವರುಣನನ್ನ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ತಾ ಇದ್ದಾನೆ, ದೇವ್ರೇ ನನಗೆ ಮಗ ಹುಟ್ಟೋ ಹಾಗೆ ಮಾಡಿ ಅಂತ ಕೇಳಿದ್ರು. ಅದಕ್ಕೆ ಆಯ್ತು ನಿನಗೆ ಮಗನನ್ನ ಕೊಡ್ತೇನೆ, ನನಗೇನ್ ಸಿಗತ್ತೆ? ವರುಣ ದೇವರು ಕೇಳ್ತಾ ಇದ್ದಾರೆ, ನನ್ನ ಪ್ರೀತಿಗೋಸ್ಕರ ಏನ್ ಮಾಡ್ತೀಯಾ ಅಂತ ವಾಪಸ್ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾನು ಯಾವ ಮಗ ಹುಡ್ತಾನೋ ಅವನನ್ನೇ ಪಶುವನ್ನಾಗಿ ಮಾಡಿ ನಿನಗೆ ಬಲಿ ಕೊಡ್ತೇನೆ ಅಂತ ಹೇಳಿದ. ಯಾರು? ಈ ಸತ್ಯವ್ರತ ರಾಜ. ನಮ್ಗೆ ಈ ಸಂದರ್ಭದಲ್ಲಿ ಒಂದು ಯೋಚನೆ ಬರುತ್ತೆ. ಈಗ ಅವನು ನಾರದರ ಉಪದೇಶದಿಂದ ವರುಣ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನಗೆ ಒಬ್ಬ ಮಗ ಬೇಕು ಅಂತ. ಯಾಕೆ ಅಂದ್ರೆ ಅವನಿಗೆ ಮಕ್ಕಳೇ ಇರ್ಲಿಲ್ಲ. ಹಾಗಾಗಿ ಅವನು ಪ್ರಾರ್ಥನೆ ಮಾಡಿದ್ದ ಯಾವುದಕ್ಕೋಸ್ಕರ? ಮಕ್ಕಳು ಬೇಕು ಅಂತ. ಈಗ ಯಾವ ಪ್ರಾರ್ಥನೆಯನ್ನು ಮಾಡಿ ತಪಸ್ಸನ್ನು ಮಾಡಿ ವರುಣ ದೇವರನ್ನ ಒಲಿಸಿಕೊಂಡು ಮಗನನ್ನ ಪಡೆದಿದ್ದಾನೋ ಆ ಹುಟ್ಟಿದ ಮಗನನ್ನೇ ಬಲಿ ಕೊಟ್ಟುಬಿಟ್ಟ ಅಂತಂದ್ ಹೇಳಿದ್ರೆ ಮಗನನ್ನು ಪಡೆದಿದ್ದ ಪ್ರಯೋಜನ ಏನ್ ಬಂತು ಅಂತ ನಮಗ್ ಪ್ರಶ್ನೆ ಬರುತ್ತೆ. ಆದ್ರೆ ಇಲ್ಲಿ ಸ್ವಲ್ಪ ಸೂಕ್ಷ್ಮ ಇದೆ. ಯಾವ ಮಗು ಹುಡ್ತಾನೋ, ವೀರನಾದಂತಹ ಮಗು ಹುಡ್ತಾನೋ ಅವನನ್ನ ಪಶುವನ್ನಾಗಿ ಮಾಡ್ಕೊಂಡು ನಿನಗೆ ಯಾಗದಲ್ಲಿ ಬಲಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಹುಟ್ಟಿದ ತಕ್ಷಣ ಬಲಿ ಕೊಡ್ತೇನೆ ಅಂತ ಅವನು ಇಲ್ಲ. ಯಾಕೆ ಅಂತಂದ್ರೆ ಅವ ಆಗ್ಲೇ ಬಲಿ ಕೊಡ್ತೇನೆ ಅಂತ ಹೇಳಿಲ್ಲ. ಅಷ್ಟೇ ಅಲ್ಲದೇನೆ ಒಬ್ಬ ಯೋಗ್ಯನಾದ ಮಗ ಹುಟ್ಟಿದ ಅಂತಂದ್ರೆ ಪಿತೃದೋಷದಿಂದ ಮುಕ್ತಿ ಅಷ್ಟೇ. ಅವನು ಬೆಳಿತಾನೋ ಬಿಡ್ತಾನೋ ಏನೇ ಆಗ್ಲಿ, ಈಗಂತರೂ ಏನು ಪುತ್ರ ಪ್ರಾಪ್ತಿ ಇಲ್ಲ. ನಾವೇನ್ ಮಾಡೋಣ ಅಂತಂದ್ರೆ ದೇವತೆಗಳ ಅನುಗ್ರಹದಿಂದ ಒಟ್ಟು ಮಗು ಏನೋ ಒಂದು ಪ್ರಾಪ್ತಿ ಆಗ್ಲಿ ನಮಗೆ, ಆಮೇಲೆ ಏನಾಗತ್ತೋ ನೋಡ್ಕೊಳ್ಳೋಣ, ದೇವರಿದ್ದಾನೆ ಏನೋ ಒಂದು ದಾರಿ ತೋರಿಸ್ತಾನೆ ಅನ್ನುವಂಥದ್ದು ರಾಜನ ಅಭಿಪ್ರಾಯ. ಏನು ಇಲ್ಲಲ್ಲ, ಈ ಸಂದರ್ಭದಲ್ಲಿ ದೇವತೆಗಳನ್ನು ಪ್ರಾರ್ಥನೆ ಮಾಡೋಣ, ಏನೋ ಒಂದು ಫಲ ನಮಗೆ ಸಿಕ್ತು ಅಂತಂದ್ರೆ ಸಾಕು, ಮುಂದಿನದ್ದನ್ನು ಮುಂದೆ ನೋಡೋಣ. ಈಗಂತೂ ಈ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಇಲ್ಲದೇ ಇರೋ ಮಗುವನ್ನು ಪಡೆದಿದ್ದೇವೆ, ಮುಂದೆ ಆ ಮಗುವನ್ನು ಉಳಿಸ್ಕೊಳ್ಳಿಕ್ಕೆ ಇನ್ನೊಂದೇನೋ ಒಂದು ಉಪಾಯವನ್ನು ಮಾಡೋಣ ಅನ್ನೋ ಅಭಿಪ್ರಾಯ ರಾಜನದ್ದಿತ್ತು.
ದೇವರ ಅನುಗ್ರಹದಿಂದ ಮುಂದೆ ಹಾಗೆ ಉಳಿತದು, ಮಗು ಹಾಗೆ ಉಳಿತದು. ಅವನ ಮಗ ರೋಹಿತ ಅನ್ನೋನು ಹುಟ್ಟಿದ, ಅವನು ಬಲಿ ಆಗ್ಲಿಲ್ಲ ಅಂತ ಹೇಳ್ತಾರೆ. ಯಾರು? ಸತ್ಯವ್ರತ ರಾಜನಿಗೆ ಹರಿಶ್ಚಂದ್ರ ಅನ್ನುವ ಮಗ ಇದ್ದ. ಆ ಹರಿಶ್ಚಂದ್ರನ ಪುತ್ರ ಪ್ರಾಪ್ತಿಗೋಸ್ಕರ ಇಷ್ಟೆಲ್ಲ ಆಯ್ತು. ಹರಿಶ್ಚಂದ್ರ ರಾಜನಿಗೆ ಮಗನೇ ಇರ್ಲಿಲ್ಲ. ಅವನು ವರುಣ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ನಾರದರ ಉಪದೇಶದಂತೆ ಈ ಮಗನನ್ನ ಪಡಿತಾ ಇದ್ದಾನೆ. ಅದಕ್ಕೆ ಈಗ ಹಾಗಾದ್ರೆ ಈ ಮಗು ಹುಟ್ಟಲ್ಲ, ಹುಟ್ಟಿದ ಅವನಿಗೆ ಈ ವರುಣ ದೇವರ ಅನುಗ್ರಹದಿಂದ ಒಳ್ಳೆ ಸಂಪತ್ತಿನಿಂದ ಕೂಡಿದಂತಹ ಒಳ್ಳೆ ವೀರರ ಲಕ್ಷಣಗಳನ್ನ ಪಡೆದಂತಹ ಯೋಗ್ಯನಾದ ಕ್ಷತ್ರಿಯ ಕುಮಾರ ಒಬ್ಬನು ಹುಡ್ತಾ ಇದ್ದಾನೆ. ಅವನಿಗೆ ರೋಹಿತ ಅಂತ ಹೆಸರನ್ನ ಇಟ್ಟಿದ್ದಾರೆ. ಅವನು ಹುಟ್ಟಿದಾಗಿನಿಂದ ಆವಾಗ ಬಂದು ವರುಣ ದೇವರು ಕೇಳ್ತಾರೆ ಹರಿಶ್ಚಂದ್ರ ರಾಜನ ಬಳಿಯಲ್ಲಿ, ಯಾವಾಗಪ್ಪ ಈ ಮಗನನ್ನು ಬಲಿ ಕೊಡ್ತೀಯಾ, ಯಾವಾಗಪ್ಪ ಈ ಮಗನನ್ನು ಬಲಿ ಕೊಡ್ತೀಯಾ, ನನಗೆ ಕೊಡ್ತೇನೆ ಅಂತ ಹೇಳಿದ್ದಿ ಅಂತ ಕೇಳ್ತಾ ಇದ್ದ. ಯಾಕೆ ಈ ತರ ಮಾಡ್ತಾ ಇದ್ದ? ಅವನೇನ್ ಟೈಮ್ ಬಾಂಡಿಂಗ್ ಹಾಕಿಲ್ಲಲ್ಲ, ಇವತ್ತೇ ಕೊಡ್ತೀನಿ ನಾಳೆನೆ ಕೊಡ್ತೀನಿ ಅಂತ ಏನ್ ಹೇಳಿಲ್ಲ. ಇವನ್ ಸುಮ್ನೆ ಅವ್ನು ಕೊಟ್ಟಾಗ ಕೇಳ್ಕೊಂಡು ಸುಮ್ನೆ ಇರ್ಬೇಕಲ್ವ ವರುಣ ದೇವರು. ಮಧ್ಯದಲ್ಲಿ ಬಂದು ಕೇಳ್ತಾ ಇದ್ರು. ಯಾಕೆ ಈ ತರ ಪೀಡಿಸ್ತಾ ಇದ್ರು ಅಂತಂದ್ರೆ, ರಾಜನಿಗೆ ಮಗನ ಮೇಲೆ ಮಮತೆಯ ಪಾಶ ದೃಢವಾಗಬಾರ್ದು ಅಂತ. ನಮ್ಗೆಲ್ಲ ದೇವರು ಆವಾಗ ಅನೇಕ ಜನರ ವಿಯೋಗವನ್ನು ಕೊಡ್ತಾ ಇರ್ತಾನೆ. ವಿಯೋಗವನ್ನು ಕೊಡ್ತಾ ಇದ್ದಾಗ ನಮಗೆ ಯಾವ ವಸ್ತುಗಳ ಮೇಲೂ ಕೂಡ ಮಮತೆಯ ಪಾಶ ಬಿಗಿ ಆಗ್ಬಾರ್ದು. ಎಷ್ಟಿರತ್ತೋ ಅಷ್ಟು ಕಾಲದವರೆಗೂ ಅವ್ರ ಜೊತೆಯಲ್ಲಿ ಚೆನ್ನಾಗಿರೋದೇ, ಇಲ್ಲಾದ್ರೆ ಇಲ್ಲ ಅನ್ನುವಂತಹ ಮನಸ್ಥಿತಿ ನಮ್ಮಲ್ಲಿ ಗಟ್ಟಿಯಾಗಿ ಬೆಳಿಬೇಕು. ಇಲ್ಲ ಅಂತಂದ್ರೆ ಈಗ ಏನೋ ಇರ್ಲಿಲ್ಲ ಅಂತಂದ್ ಹೇಳಿ ಒಬ್ಬನೇ ಮಗ ಇದ್ದಾನೆ ಅಂತ ಅಂದ್ಕೊಂಡು ಅವನ ಮೇಲೆ ಮಮತೆಯ ಪಾಶವನ್ನು ಗಟ್ಟಿಯಾಗಿ ಮಾಡಿಕೊಂಡ ಅಂತಾದರೆ ಮತ್ತೆ ಬಹಳ ಕಷ್ಟವಾಗತ್ತೆ ಅಂತಂದುಕೊಂಡು ವರುಣ ಪ್ರಸವ ಆದ ತತ್ಕ್ಷಣದಲ್ಲಿ ಬರ್ತಾ ಇದ್ದಾನೆ. ಇನ್ನೂ ನಾಮಕರಣವಾಗಿಲ್ಲ, ಪ್ರಸವವಾಯ್ತು. ಪ್ರಸವ ಆದ ತತ್ಕ್ಷಣದಲ್ಲಿ ಬರ್ತಾ ಇದ್ದಾರೆ. ತತ್ಕ್ಷಣದಲ್ಲಿ ಬಂದು, ಯಾವಾಗಪ್ಪ ಈ ಮಗು ಆಯ್ತು ಅಂತಂದ್ ಹೇಳಿದ್ರೆ ಬಲಿ ಕೊಡ್ತೇನೆ ಅಂತಂದೆಲ್ಲ, ಮಗು ಆಗಿದೆ ಅಲ್ಲ, ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ. ಅದಕ್ಕೆ ಅವನ್ ಕೇಳ್ತಾನೆ, ಈಗ ತಾನೇ ಮಗು ಹುಟ್ಟಿದೆ, ನಾವ್ ಯಾವ್ದಾದ್ರು ಒಂದು ಪಶುವನ್ನ ಬಲಿ ಕೊಡ್ಬೇಕು ಅಂತಂದ್ ಹೇಳಿದ್ರೆ ಒಳ್ಳೆ ದಷ್ಟಪುಷ್ಟವಾಗಿರೋದನ್ನು ಕೊಡ್ಬೇಕು, ಅದಕ್ಕೆ ಸ್ವಲ್ಪ ದಷ್ಟಪುಷ್ಟವಾಗ್ಲಿ ಅಂತ ಹೇಳಿ ಮುಂದೂಡ್ತಾನೆ. ಇದು ಆದ್ಮೇಲೆ ಒಂದಿಷ್ಟು ದಿವಸ ಆಗತ್ತೆ. ಆ ಸಂದರ್ಭದಲ್ಲಿ ಮತ್ತೆ ಬರ್ತಾನೆ. 2 ವರ್ಷ ಆಗತ್ತೆ. ಯಾಕೆ ಇನ್ನೂ ಮಾಡ್ತಾ ಇಲ್ಲ ಅಂತ ಕೇಳಿದಾಗ, ಇಲ್ಲ ಇನ್ನು ಹಲ್ ಬಂದಿಲ್ಲ. ಹಲ್ ಬರ್ದೇ ಇದ್ದಾಗ ಇನ್ನೇನು ಕೊಡೋದು? ಹಲ್ ಬಂತು, ಆಮೇಲೆ ಆದ್ರೂ ಬಲಿ ಕೊಡ್ಬೇಕಲ್ಲ. ಆಮೇಲೆ ಅವನು ಹೇಳ್ತಾನೆ, ಇಲ್ಲ ಮೊದಲನೇ ಹಲ್ಲು ಉದುರಿ ಮತ್ ಹೊಸದಾದ ಹಲ್ಲು ಬರ್ಲಿ ಅಂತಂತಾನೆ. ಅಷ್ಟು ಆಯ್ತು, 10-12 ವರ್ಷ ಆಯ್ತು. ಆ ಸಂದರ್ಭದಲ್ಲಿ ಮತ್ತೆ ಆ ಮಗ ಓಡಿ ಹೋಗ್ತಾನೆ ಅಂತ ಆ ಕಥೆ ಎಲ್ಲ ಇದೆ. ಈ ಸಂದರ್ಭದಲ್ಲಿ ಏನೇ ವಿಶ್ವಾಮಿತ್ರರು ದೇವತೆಗಳ ಪ್ರೇರಣೆಯಿಂದಾಗಿ ನಾವೆಲ್ಲ ರಾಜ ಸತ್ಯ ಹರಿಶ್ಚಂದ್ರ ಅಂತ ಕಥೆಯನ್ನ ಚಲನಚಿತ್ರವನ್ನೆಲ್ಲ ನೋಡಿದ್ದೇವೆ. ಆ ರೀತಿಯಾಗಿ ಹರಿಶ್ಚಂದ್ರ ರಾಜಸೂಯ ಯಾಗವನ್ನು ಮಾಡ್ತಾನೆ, ದೊಡ್ಡ ರಾಜಸೂಯ ಯಾಗವನ್ನು ಮಾಡ್ತಾನೆ. ಮಾಡಿದ ಸಂದರ್ಭದಲ್ಲಿ ವಿಶ್ವಾಮಿತ್ರರು, ನಾವು ಬಲಿಚಕ್ರವರ್ತಿ ಅಶ್ವಮೇಧ ಯಾಗವನ್ನು ಮಾಡಿದಾಗ ಕೊನೆಯಲ್ಲಿ ವಾಮನ ರೂಪಿಯಾದ ಪರಮಾತ್ಮ ಬಂದು ದಕ್ಷಿಣೆಯನ್ನು ಕೇಳ್ತಾನಲ್ಲ, ಆ ರೀತಿಯಾಗಿ ವಿಶ್ವಾಮಿತ್ರರು ದಕ್ಷಿಣೆಯ ನೆಪದಿಂದಾಗಿ ಅವನ ಎಲ್ಲ ಸರ್ವಸ್ವವನ್ನು ಅಪಹಾರ ಮಾಡ್ತಾರೆ. ಎಲ್ಲ ಸರ್ವಸ್ವವನ್ನು ಅಪಹಾರ ಮಾಡಿಕೊಂಡು ಅವನ ಪತ್ನಿ ಪುತ್ರರು ಎಲ್ಲರನ್ನ ಮಾರಿಕೊಂಡು ಹೋಗ್ಬಿಡ್ಬೇಕು ಅವನು. ಕೊನೆಗೆ ತನ್ನನ್ನು ಮಾರಿಕೊಂಡು ಚಂಡಾಲನಿಗೆ ತಾನು ಜೀತದಾಳಾಗಿ ನಿಂತುಕೊಂಡು ಮಾರುವ ಹಾಗೆ ಮಾಡಿಕೊಂಡು ಅವನ ಜೀತದಾಳಾಗಿ ಇರುವ ಹಾಗೆ ವಿಶ್ವಾಮಿತ್ರರು ಮಾಡ್ತಾ ಇದ್ದಾರೆ. ಹೀಗೆ ತಿಳಿದುಕೊಂಡು ವಸಿಷ್ಠರಿಗೆ ಬಹಳ ಕೋಪ ಬರುತ್ತೆ. ಯಾಕೆ ಅಂದ್ರೆ ಈ ರಾಜಸೂಯ ಯಾಗವನ್ನ ಹರಿಶ್ಚಂದ್ರ ರಾಜನಿಂದ ಮಾಡಿಸ್ತಾ ಇದ್ದಂಥವರು ವಸಿಷ್ಠ ಋಷಿಗಳು. ಆ ವಸಿಷ್ಠ ಋಷಿಗಳಿಗೆ, ಅಯ್ಯೋ ನಾನು ಮಾಡಿಸ್ತಾ ಇದ್ದಂತಹ ಯಾಗದಲ್ಲಿ ಯಜಮಾನನಾದಂತಹ ಹರಿಶ್ಚಂದ್ರನನ್ನ ಇಂತಹ ದುರ್ಗತಿಗೆ ದಕ್ಷಿಣೆಯ ನೆಪದಿಂದಾಗಿ ವಿಶ್ವಾಮಿತ್ರ ಋಷಿಗಳು ತಂದುಬಿಟ್ರಲ್ಲ ಅಂತಂದ್ ಹೇಳಿ ವಸಿಷ್ಠರು ವಿಶ್ವಾಮಿತ್ರ ಋಷಿಗಳಿಗೆ ಬಕಪಕ್ಷಿ ಆಗುವಂತ ಶಾಪ ಕೊಟ್ರು. ಆದ್ಮೇಲೆ ವಿಶ್ವಾಮಿತ್ರರು ಕೂಡ ನೀನು ಕೂಡ ನೀರು ಕೋಳಿ ಆಗು ಅಂತಂದ್ ಹೇಳಿ ಶಾಪ ಕೊಟ್ರು. ಇಂತಹ ಇವರಿಬ್ರು ಕೂಡ ಪಕ್ಷಿಗಳಾಗಿ, ಈ ಪಕ್ಷಿಗಳು ಎರಡೂ ಕೂಡ ಅನೇಕ ವರ್ಷಗಳ ಕಾಲ, ಬಹಳ ವರ್ಷಗಳ ಕಾಲ ಯುದ್ಧವನ್ನು ನಡೆದ್ರು. ನಂತರದಲ್ಲಿ ಬ್ರಹ್ಮದೇವರು ಬಂದು ಇವರಿಬ್ಬರ ಯುದ್ಧವನ್ನು ನಿಲ್ಲಿಸಿದ್ರು ಅಂತ ಮಹಾಭಾರತ, ಹರಿವಂಶ ಮುಂತಾದಂತಹ ಅನೇಕ ಸ್ಥಳಗಳಲ್ಲಿ, ಮಾರ್ಕಂಡೇಯ ಪುರಾಣದ ಒಂದಿಷ್ಟು ಭಾಗದಲ್ಲಿ ಈ ಎಲ್ಲ ಕಥೆಗಳು ಇದೆ ಅಂತಂದು ಇಲ್ಲಿ ವ್ಯಾಖ್ಯಾನಗಳಲ್ಲೆಲ್ಲ ಬರೆದಿದ್ದಾರೆ. ಇರ್ಲಿ, ಅಂದ್ರೆ
ಈ ತ್ರಿಶಂಕು ರಾಜ ಯಾರು ಇದ್ರೋ, ಯಾರನ್ನ ವಿಶ್ವಾಮಿತ್ರರು ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ಸ್ವರ್ಗಲೋಕಕ್ಕೆ ಏರಿಸಿದರೋ ಅಥವಾ ಅವಾಂತರ ಸ್ವರ್ಗವನ್ನ ನಿರ್ಮಾಣ ಮಾಡಿ ಅವನಿಗೆ ಆ ತ್ರಿಶಂಕು ಸ್ವರ್ಗವನ್ನು ನಿರ್ಮಾಣ ಮಾಡಿ ಅಲ್ಲಿಯೇ ನಿಲ್ಲುವ ಹಾಗೆ ಮಾಡಿದರೋ, ಅಂತಹ ತ್ರಿಶಂಕುವಿನ ಮಗನಾದಂತಹ ಹರಿಶ್ಚಂದ್ರನನ್ನೇ ಅವನ ಯಾಗದ ಸಂದರ್ಭದಲ್ಲಿ ದಕ್ಷಿಣಾರೂಪವಾಗಿ ಸರ್ವಸ್ವವನ್ನು ಅಪಹಾರ ಮಾಡಿ ಅವನಿಗೆ ಈ ಪರಿಸ್ಥಿತಿಯನ್ನು ತಂದಿದ್ದನ್ನು ನೋಡಿ ವಿಶ್ವಾಮಿತ್ರ ಋಷಿಗಳು ಅವನಿಗೆ ಬಕಪಕ್ಷಿಯಾಗುವಂತ ವಿಶ್ವಾಮಿತ್ರರಿಗೆ ಶಾಪವನ್ನು ಕೊಟ್ಟರು. ವಿಶ್ವಾಮಿತ್ರರು ಇವರಿಗೆ ನೀರು ಕೋಳಿ ಆಗುವಂತ ಶಾಪವನ್ನು ಕೊಟ್ಟು ಅವರಿಬ್ಬರು ಕೂಡ ಆ ಶರೀರವನ್ನು ಪಡೆದಾಗ ಅನೇಕ ವರ್ಷಗಳ ಕಾಲ ಯುದ್ಧವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಬ್ರಹ್ಮದೇವರು ಮಧ್ಯದಲ್ಲಿ ಬಂದು ಆ ಯುದ್ಧವನ್ನು ನಿಲ್ಲಿಸಿದ್ರು ಅನ್ನುವ ಕಥೆಯನ್ನ ಇಷ್ಟರಲ್ಲಿ ಹೇಳ್ತಾ ಇದ್ದಾರೆ. ಇದು ಈ ಯುದ್ಧವೂ ಕೂಡ ಎಲ್ಲ ನಾವು ಈ ಸೌಭರಿ ಮಹರ್ಷಿಗಳ ಕಥೆಯನ್ನು ನೋಡಿದ್ದೇವಲ್ಲ ಆ ರೀತಿಯಾಗಿ ಅಂತ ಅಂದುಕೊಳ್ಬೇಕು. ಯಾಕೆ ಅಂದ್ರೆ ಇವರಿಬ್ಬರು ಅಪರೋಕ್ಷ ಜ್ಞಾನಿಗಳು. ಇಂತಹ ಕ್ಷುಲ್ಲಕ ವಿಷಯಗಳಿಗಾಗಿ ಅಂತಹ ಶರೀರವನ್ನು ಪಡೆದು ಈ ದುಃಖಗಳನ್ನು ಅನುಭವಿಸುವಂತ ಅಷ್ಟು ಕ್ಷುಲ್ಲಕವಾದ ಮನಸ್ಥಿತಿ ಉಳ್ಳವರಲ್ಲ. ಆದ್ರೂ ಈ ಕ್ರಿಯೆ ಹಿಂದ್ಗಡೆಯಲ್ಲಿ ಒಂದು ದೊಡ್ಡ ಕಥೆ ಇದೆ ಅಂತ ತಿಳಿದುಕೊಳ್ಬೇಕು. ಆ ಕಥೆಯನ್ನು ಮುಂದೆ ನಾನು ಹೇಳ್ತೇನೆ, ಅವಕಾಶ ಸಿಕ್ಕಾಗ ಹೇಳ್ತೇನೆ. ಒಟ್ಟಾರೆ ಈ ಸಂದರ್ಭದಲ್ಲಂತೂ ಇಷ್ಟು ಕಥೆಯನ್ನು ಹೇಳ್ತಾ ಇದ್ದಾರೆ. ಪ್ರಾಪ್ತಶ್ಚಂಡಾಲತಾಂ ಶಾಪಾದ್ ಗುರೋ ಕೌಶಿಕ ತೇಜಸ ಸಶರೀರೋ ಗತ ಸ್ವರ್ಗಂ ಅದ್ಯಾಪಿ ದಿವಿ ದೃಶ್ಯತೆ. ಆ ತ್ರಿಶಂಕು ಚಕ್ರವರ್ತಿ ಒಬ್ಬ ಬ್ರಾಹ್ಮಣ ಕನ್ಯೆಯನ್ನ ಅಪಹಾರ ಮಾಡಿ ತಮ್ಮ ಗುರುಗಳಾದಂತಹ ವಸಿಷ್ಠರ ಶಾಪದಿಂದ ಚಂಡಾಲತ್ವವನ್ನು ಪಡೆದಾಗ ವಿಶ್ವಾಮಿತ್ರರು ತಮ್ಮ ತಪಸ್ಸಿನ ಪ್ರಭಾವದಿಂದಾಗಿ ಅವನಿಗೆ ಅಂತ ಒಂದು ಅವಾಂತರ ಸ್ವರ್ಗವನ್ನು ನಿರ್ಮಾಣ ಮಾಡಿ ಸಶರೀರವಾಗಿ ಸ್ವರ್ಗಲೋಕಕ್ಕೆ ಹೋಗುವ ಹಾಗೆ ಮಾಡಿದರು. ಅವನು ಈಗಲೂ ಕೂಡ ತ್ರಿಶಂಕು ಸ್ವರ್ಗದಲ್ಲಿ ಇದ್ದಾನೆ, ಆಕಾಶದಲ್ಲಿ ಅವನು ಕಾಣಿಸ್ತಾನೆ ಅಂತ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಇವನು ಕಳಿಸಿದಾಗ ದೇವತೆಗಳೆಲ್ಲ ಅವನನ್ನ ಕೆಳಗಡೆ ಬೀಳಿಸ್ಲಿಕ್ಕೆ ಬಂದ್ರಂತೆ. ಪಾತಿತೋ ವಾಕ್ಷಿರಾ ದೇವೈಹಿ ತೇನೈವ ಸ್ತಂಭಿತೋ ಫಲಾತ್ ತ್ರೈಶಂಕವೋ ಹರಿಶ್ಚಂದ್ರೋ ವಿಶ್ವಾಮಿತ್ರ ವಸಿಷ್ಠಯೋ. ಅವಾಕ್ಷಿರಾಹ ದೇವತೆಗಳೆಲ್ಲ ಅವನನ್ನು ತಲೆ ಕೆಳಗಾಗಿ ಬೀಳಿಸ್ತಾ ಇದ್ದಾರೆ, ಸ್ತಂಭನ ಮಾಡ್ತಾ ಇದ್ದಾರೆ. ಆಮೇಲೆ ಅವನನ್ನ ಆ ಮಧ್ಯದಲ್ಲಿ ಏನೇ ಸ್ವರ್ಗವನ್ನು ನಿರ್ಮಾಣ ಮಾಡಿ ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ. ಈ ತ್ರಿಶಂಕುವಿನ ಮಗ ಹರಿಶ್ಚಂದ್ರ, ಹರಿಶ್ಚಂದ್ರನ ದೆಸೆಯಿಂದಾಗಿ ವಿಶ್ವಾಮಿತ್ರ ವಸಿಷ್ಠರಿಬ್ಬರು ಕೂಡ ಜಗಳವಾಡಿಕೊಂಡ್ರು. ಯನ್ನಿಮಿತ್ತಮಭೂದ್ಯುದ್ಧಂ ಪಕ್ಷಿಣೋರ್ಬಹು ವಾರ್ಷಿಕಂ ಸೋನಪತ್ಯೋ ವಿಷಣ್ಣಾತ್ಮ ನಾರದಸ್ಯೋಪದೇಶತಃ. ಇವನ ರಾಜಸೂಯ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಇವನ ಸಂಪತ್ತೆಲ್ಲವನ್ನ ಅಪಹಾರ ಮಾಡಿದ್ರು ಅನ್ನೋ ಕಾರಣದಿಂದಾಗಿ ಪರಸ್ಪರ ಶಾಪವನ್ನು ಕೊಟ್ಟುಕೊಂಡು ಅವರಿಬ್ಬರು ಪಕ್ಷಿಗಳಾಗಿ ಹುಟ್ಟಿ ಅನೇಕ ವರ್ಷಗಳ ಕಾಲ ಯುದ್ಧವನ್ನು ಮಾಡಿದ್ರು. ಅಂತಹ ಹರಿಶ್ಚಂದ್ರ ರಾಜನಿಗೆ ಮಕ್ಕಳೇ ಇರ್ಲಿಲ್ಲ. ಸೋನಪತ್ಯೋ ವಿಷಣ್ಣಾತ್ಮ ನಾರದಸ್ಯೋಪದೇಶತಃ. ವರುಣ ದೇವರನ್ನ ಶರಣು ಹೊಂದಿ ಯಾವ ಮಗು ನನಗೆ ಪ್ರಾಪ್ತವಾಗತ್ತೋ ಅದನ್ನು ನಿನಗೆ ಪಶುವನ್ನಾಗಿ ಅರ್ಪಣೆ ಮಾಡ್ತೇನೆ ಅಂತ ಹೇಳಿ ಅವರಿಂದ ಮಗನನ್ನ ಪಡಿತಾ ಇದ್ದಾರೆ. ವರುಣಂ ಶರಣಂ ಯಾತಃ ಪುತ್ರೋ ಮೇ ಜಾಯತಾಂ ಪ್ರಭೋ ಯದಿ ವೀರೋ ಮಹಾರಾಜ ತೇನೈವ ತ್ವಾಂ ಯಜೇಯಿತಿ. ಆ ಮಗನನ್ನೇ ಯಜ್ಞದಲ್ಲಿ ಪಶುವನ್ನಾಗಿ ಮಾಡಿಕೊಂಡು ನಿನ್ನ ಉದ್ದೇಶದಿಂದ ಯಜ್ಞ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ಇದರ ನಂತರದಲ್ಲಿ ಏನು ಕಥೆ ಆಯ್ತು ಅನ್ನೋದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಮುಂದಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ಕಾರ.